ಅಮ್ಮ ಅವಳು ಜಾಸ್ತಿ ಆ ನಿಷ್ಠೆಯಲ್ಲಿ ಕೂತ್ಕೊಂಡು ಪೂಜೆಯನ್ನು ಕೇಳ್ತಾರೆ. ಹೇಳ್ತೇವೆ ನಾವು ನಾಡ್ದು ಸತ್ಯನಾರಾಯಣ ಪೂಜೆ 10 ಗಂಟೆಗೆ. ಪೂಜೆಗೆ ಸಾರ್ವಜನಿಕರಾಗಿ ಎಲ್ಲರೂ ಒಟ್ಟಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಉದ್ದೇಶ ಏನು? ಒಬ್ಬೊಬ್ಬ ಗೋವಿಂದ ಹೇಳಿದ್ರೆ ಸ್ವಲ್ಪ ದೂರ ಮಾತ್ರ ಕೇಳ್ತೇವೆ. ದೇವರಿಗೆ ಪುಕ್ಕ ಕೇಳ್ತದೆ, ಬಹಳ ವಿಸ್ತಾರವಾಗಿ ಕೇಳ್ತದೆ. ಕಲಿಯುಗದಲ್ಲಿ ಸಂಘದಿಂದ ಶಕ್ತಿ. ಒಂಟಿಗಾಲಿನಲ್ಲಿ ನಿಂತು ಗಡ್ಡ ಬಿಟ್ಟು ಗುಡ್ಡ ಹತ್ತಿ ತಪಸ್ಸನ್ನು ಮಾಡ್ತಿದ್ರು. ಆ ಸಜ್ಜನರ ಸಂಘದಿಂದ ನಮಗೆ ಸದ್ಬುದ್ಧಿಗಳು ಪ್ರೇರಣೆ ಆಗ್ತದೆ. ಆ ಸದ್ಬುದ್ಧಿಗಳ ಪ್ರೇರಣೆಯಿಂದ ಸದಾಚಾರವನ್ನು ಅನುಸರಿಸಿ ಅವ ಸತ್ಸಂಗಿಯಾಗಿ ಸಂಘರಹಿತನಾಗಿ ತಾನೇ ಒಂಟಿಯಾಗಿ ಭಗವಂತನನ್ನು ಕಾಣಲು ಅಪೇಕ್ಷಿಸ್ತಾನೆ. ಆ ಒಂಟಿಯಾಗಿ ಕಾಣಲು ಅಪೇಕ್ಷಿಸುವಾಗ ಧ್ಯಾನ ಯೋಗಕ್ಕೆ ಹೋಗ್ತಾನೆ, ಧ್ಯಾನದಿಂದ ಸಮಾಧಿಗೆ ಹೋಗ್ತಾನೆ, ಸಮಾಧಿಯಿಂದ ಭಗವಂತನ ಕಡೆಗೆ ಹೋಗ್ತಾನೆ. ಆದ್ದರಿಂದ ಸಜ್ಜನರ ಸಂಘದಿಂದ ಇಷ್ಟೆಲ್ಲ ಆಗ್ತದೆ. ದುರ್ಜನರ ಸಂಘದಿಂದ ಏನಾಗ್ತದೆ? ಕೃಷ್ಣದೇವರು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಸಂಘ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶ ಪ್ರಣಶ್ಯತಿ. ಸಂಘದಿಂದ, ಕೆಟ್ಟ ಜನರ ಸಂಘದಿಂದ ಹೇಳಿಕೊಂಡ್ರೆ ಆ ಜನರ ಸಂಘದಿಂದ ನಮ್ಗೆ ಏನಾಗ್ತದೆ? ಒಬ್ಬನಲ್ಲಿ ಒಂದು ವಸ್ತು ಉಂಟು, ಆ ವಸ್ತು ನಮಗೆ ಬೇಕು ಅಂತ ಕೇಳ್ತೇವೆ. ಅವ ಹೇಳ್ತಾನೆ ನಂಗೆ ಕೊಡ್ಲಿಕ್ಕಾಗಲ್ಲ ಬರ, ನಂಗೆ ಬೇಕು ಅಂತ. ಆಗ ಅವನ ಮೇಲೆ ಕ್ರೋಧ ಬರ್ತದೆ. ಕ್ರೋಧವಾದ ಮೇಲೆ ಅದೇ ಕ್ರೋಧವು ಜೋರಾಗಿ ಕೊಲೆಯವರೆಗೂ ಹೋಗ್ತದೆ. ಒಬ್ಬ ಯಾರಾದರೂ ಕೊಲೆ ಆದರೆ ಇದ್ದವನಿಗೆ ನೆಮ್ಮದಿ ಉಂಟಾ? ಅವನು ರಾಜ್ಯಕ್ಕೆ ಹೋಗ್ತಾನೆ. ಅವನು ಮತ್ತೆ ಮನಸ್ಸಿಗೆ ಕ್ಲೇಶವನ್ನು ಕಳ್ಕೊಂಡು, ತನ್ನ ಸೀಮಿತವನ್ನು ಕಳೆದುಕೊಂಡು ಕೊನೆಗೆ ಕೊಲೆ ಮಾಡಿದವನಿಗೆ ಕೊಲೆಗೆ ಆ ರೀತಿಯೇ ಹೋಗ್ತಾರೆ. ಇದು ದುರ್ಜನರ ಸಂಘದಿಂದ ಆಗೋದು. ಆದ್ದರಿಂದ ನಿಮ್ಗೆ ಯಾವ್ದು ಬೇಕಾದನ್ನು ನೀವು ಅನುಸರಿಸಿಕೊಳ್ಳಿ. ಯಥೇಚ್ಛಸಿ ತಥಾ ಕುರು ಅಂತೇಳಿ ಕೃಷ್ಣ ಭಗವದ್ಗೀತೆ, ಇಡೀ ಭಗವದ್ಗೀತೆ ಹೇಳಿದ ಮೇಲೆ ಕೃಷ್ಣ ಕೊನೆಗೆ ಹೇಳಿದ್ದೇನು ಅರ್ಜುನನಲ್ಲಿ? ನಾನು ಎಲ್ಲ ಹೇಳೋದನ್ನೇ ಹೇಳಿದ್ದೇನೆ ಮಾರ, ನೀನು ನಿನ್ನ ಧರ್ಮದಲ್ಲಿ ಏನುಂಟು ಮಾಡು. ಯಾಕೆ ನಿನಗೆ ಸ್ವತಂತ್ರವಾಗಿ ಬಿಟ್ಟು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳುವಂತಹ ಧರ್ಮ ನನ್ನದು. ನೀನು ಯಾವ ರೀತಿ ಹೋಗ್ತದೆ ಅದ ರೀತಿ ಹೋಗು. ಹೀಗೆ ಕೃಷ್ಣ ಕೊನೆಗೆ ಹೇಳಿದಂತಹ ಮಾತು. ಆದ್ರಿಂದ ಸಜ್ಜನರ ಸಂಘ, ಅಂತಹ ಸಂಘ ಬರಬೇಕಾದ್ರೆ ಪೂರ್ವಜನ್ಮದ ಪುಣ್ಯದ ಫಲದಿಂದ ಮಾತ್ರ ಸಾಧ್ಯ. ದೇವಸ್ಥಾನಕ್ಕೆ ಹೋಗುವಾಗ ನಾವು ಭಕ್ತಿಯಿಂದ ಹೋಗುವವರು ಕೆಲವರು ಮಾತ್ರ. ಕೆಲವರು ಬೇರೆ ಸಂತೆಯಲ್ಲೇ ತಿರುಗಿಕೊಂಡು ವಾಪಸ್ ಬರುವವರು ಇರ್ತಾರೆ. ಕೆಲವರು ಊರಿನ ಕಥೆಯೆಲ್ಲ ಕೇಳಿಕೊಂಡು ಸುತ್ತು ಬರುವವರು ಇರ್ತಾರೆ. ಭಗವಂತನ ನಾಮಸ್ಮರಣೆ ಮಾಡಿ ಕೇಳುವವರು ಮಾತ್ರ. ರಥೋತ್ಸವ ದಿವಸ ರಥವನ್ನು ಎಳೆಯುವಾಗ ಎಲ್ಲರೂ ಹಗ್ಗವನ್ನು ಎಳೆಯಲಿಕ್ಕೆ ಅವಕಾಶ ಇರುವುದಿಲ್ಲ. ಅದರಲ್ಲಿ ಕೆಲವರು ಮಾತ್ರ ಹಗ್ಗ ಎಳೆಯುತ್ತಾರೆ. ಹಗ್ಗ ಎಳೆದವರು ಕೂಡ ಕೊನೆಯವರೆಗೆ ಸುತ್ತಲು ಬರ್ತಾರೆ ಅಂತ ಹೇಳಿಕಾದ್ರೆ ಮಧ್ಯದಲ್ಲಿ ಕೈ ಬಿಡುವವರು ಇರ್ತಾರೆ. ಹೀಗೆ ಅಂತಹ ಭಗವಂತನ ಅನುಗ್ರಹ ಬೇಕಾದ ತೆಂಗಿನ ಮರದಲ್ಲಿ ಎಷ್ಟೋ ತೆಂಗಿನಕಾಯಿ ಆಗ್ಬೋದು. ಕೆಲವು ತೆಂಗಿನಕಾಯಿ ಎಣ್ಣೆಗೆ ಹೋಗ್ತದೆ, ಕೆಲವು ತೆಂಗಿನಕಾಯಿ ಪದಾರ್ಥಕ್ಕೆ ಹೋಗ್ತದೆ. 2 ತೆಂಗಿನಕಾಯಿ ಮಾತ್ರ ದೇವರಿಗೆ ಹಣ್ಣು ಕಾಯಿಗೆ ಹೋಗ್ತದೆ. ಈ ಹಣ್ಣು ಕಾಯಿಗೆ ಹೋದಂತಹ ತೆಂಗಿನಕಾಯಿಯನ್ನು ನಾವು ಕೆಳಗಿಡುವುದಿಲ್ಲ, ಮನೆಯಲ್ಲಿಟ್ಟುಕೊಂಡು ನಮಸ್ಕಾರ ಮಾಡ್ತೇವೆ. ಹಾಗೆಯೇ ದೇವರನ್ನು ಯಾರು ಮುಂದಿಡ್ತಾರೋ ನಾವು ಸ್ವಾಮಿಗಳಿಗೆ ಯಾಕೆ ನಮಸ್ಕಾರ ಮಾಡೋದು, ಭಟ್ರುಗಳಿಗೆ ಯಾಕೆ ನಮಸ್ಕಾರ ಮಾಡೋದು? ಅವರು ದೇವರನ್ನು ಪೂಜೆ, ದೇವರು ಇಟ್ಕೊಂಡಿದ್ದಾರೆ, ದೇವರನ್ನು ಪೂಜೆ ಮಾಡ್ತಾರೆ, ನಿತ್ಯ ದೇವನಾರಾಧನೆ ಮಾಡ್ತಾರೆ. ದೇವರನ್ನು ಯಾರು ಮುಂದಿಡ್ತಾರೋ ಆ ದೇವರಿಗೆ ಹೆಸರು ಭಕ್ತವತ್ಸಲ, ಆಪದ್ಬಂಧವ, ದೀನಬಂಧು, ದಯಾಸಿಂಧು, ಕರುಣಾಸಾಗರ, ಅನುತಾರಕ್ಷಕ. ಹೀಗೆ ಭಗವಂತನಿಗೆ ಅನೇಕ ಹೆಸರುಗಳುಂಟು. ಆದ್ದರಿಂದ ಭಗವಂತನ ಚಿಂತನೆಯನ್ನು ಮಾಡಿ ಆ ಭಗವತ್ ಪ್ರೇರಣೆ ಸಿಗಬೇಕಾದ್ರೆ ಭಗವಂತನ ಚರಿತ್ರೆಯನ್ನು ಕೇಳಬೇಕು. ಪುರಂದರದಾಸರು ಒಂದು ಕಡೆ ಹೇಳಿದ್ದಾರೆ,
ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಮನುಷ್ಯ ಜನ್ಮ ಶ್ರೇಷ್ಠವಾದಂತಹ ಜನ್ಮ ಅಂತ ಪುರಂದರದಾಸರು ಹೇಳಿದ್ದಾರೆ. ಅದೇ ನಮ್ಗೆ ಕಾಣ್ತದೆ. ಯಾಕಾಗಿ ಆ ಪುರಂದರದಾಸರು ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳಿದ್ರು? ಬಲದಲ್ಲಿ, ಜಲದಲ್ಲಿ, ಆಹಾರದಲ್ಲಿ, ನಿದ್ರೆಯಲ್ಲಿ ಮನುಷ್ಯರಿಗಿಂತ ಸುಖವಾಗಿ ಪ್ರಾಣಿಗಳಿದ್ದಾವೆ. ನಾವು ಶುದ್ಧವಾದಂತಹ ನೀರು ಅಂತ ಹೇಳ್ತೇವೆ. ಆ ನೀರನ್ನು ಮೊದಲೇ ಕಪ್ಪೆ ಮೀನೆಲ್ಲ ಕುಡಿದಾಗ್ತದೆ. ಶುದ್ಧವಾದಂತಹ ಹಾಲು ಅಂತ ಹೇಳ್ತೇವೆ. ಆ ಹಾಲನ್ನು ಮೊದಲೇ ಕರು ಕೆಚ್ಚಲಿಗೆ ಬಾಯಿ ಹಾಕಾಗ್ತದೆ, ಮತ್ತು ನಾವು ಕರೆದು ಒಳಗೆ ಬರ್ತೇವೆ. ಶುದ್ಧವಾದಂತಹ ಹೂವು ಅಂತ ಹೇಳ್ತೇವೆ. ಆ ಹೂವಿನ ಮಧ್ಯೆಯಲ್ಲಿರತಕ್ಕಂತಹ ಮಕರಂದವನ್ನು ಚಿಟ್ಟುಗಳೆಲ್ಲ ಹೀಗೆ ಆಗ್ತದೆ. ಆದ್ರಿಂದ ಶುದ್ಧವಾದಂತಹ ಆಹಾರ ಪ್ರಾಣಿಗಳಿಗೆ ಸಿಕ್ಕಿತ್ತು. ಎರಡನೇದು, ಬಲದಲ್ಲಿ ನೋಡುವಾಗಲೂ ಮನುಷ್ಯರಿಗಿಂತ ವಿಶೇಷವಾದಂತಹ ಬಲ ಪ್ರಾಣಿಗಳಿಗೆ ಕೊಟ್ಟಿದ್ದಾರೆ ಭಗವಂತ. ಆನೆಗೆ, ಹುಲಿಗೆ ಎಲ್ಲ ಹುಟ್ಟುವಾಗಲೇ ಬಲಿಷ್ಠವಾಗಿರ್ತದೆ. ಮನುಷ್ಯ ಎಷ್ಟೇ ಜಿಮ್ಮಿಗೆ ಹೋಗಿ ಕಸರತ್ತು ಮಾಡಲಿ ಅದರಷ್ಟು ಬಲ ಬರಲಿಕ್ಕೆ ಸಾಧ್ಯ ಇಲ್ಲ. ಮೂರನೇದು, ರೂಪದಲ್ಲಿ ನೋಡುವಾಗ ಮನುಷ್ಯನಿಗಿಂತ ವಿಶೇಷವಾದಂತಹ ರೂಪ ದೇವರು ಪ್ರಾಣಿಗಳಿಗೆ ಕೊಟ್ಟಿದ್ದಾರೆ. ಜಿಂಕೆಗೆ ಬಂಗಾರದ ಚುಕ್ಕೆ, ನವಿಲಿಗೆ ಬಣ್ಣ ಬಣ್ಣದ ಬೊಟ್ಟ, ಹುಲಿಗೆ ಬಣ್ಣ ಬಣ್ಣದ ಪಟ್ಟೆ. ಮನುಷ್ಯನಿಗೆ ಕೊಡಲಿಲ್ಲ, ಬೇಕಾದ್ರೆ ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಹೋಗುವುದಕ್ಕೆ. ನಾಲ್ಕನೇದು ನಿದ್ರೆ. ಪ್ರಾಣಿಗಳು ಎಲ್ಲೆಂದರಲ್ಲಿ ಸುಖವಾಗಿ ನಿದ್ರೆ ಮಾಡ್ತವೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ರೆ ಹೇಳುವಾಗ, ಮನುಷ್ಯನಿಗೆ ಎತ್ತರವಾದಂತಹ ಮಹಡಿಯವನೇ, ಅದರಲ್ಲಿ ದಪ್ಪವಾದಂತಹ ಹಾಸಿಗೆ, ತನ್ನ ಕಡೆಗೆ ಬೀಸುವಂತಹ ಗಾಳಿ, ಇಷ್ಟೆಲ್ಲ ಇದ್ದರೂ ಕೆಲವರಿಗೆ ನಿದ್ರೆ ಬೇಕಾದರೆ ವೈದ್ಯರು ಕೊಟ್ಟ ಮಾತ್ರ ಬೇಕಾದ್ರೆ. ನಮ್ಮಲ್ಲಿ ಯಾರಾದರೂ ನಿದ್ದೆ ಬಾರದಿದ್ದವರೆ ಹೆಚ್ಚಿನವರಿಗೆ ಈ ಸತ್ಯನಾರಾಯಣರ ಕಥೆಗೆ ಕರೆದರೆ ಸಾಕು. ಕೆಲವರು ಹೇಳ್ತಾರೆ, ಭಟ್ರೆ ಕತೆ ಹೇಳಬೇಕಾ ಅಂತ ಹೇಳಿದ್ರೆ, ಭಟ್ರೆ 4 ಜನ ಬರ್ಲಿಕ್ಕಿದ್ದಾರೆ, ಇವರು ಕತೆ ಹೇಳಿ. ಇವರಿಗೆಲ್ಲ ಬರ್ಲಿಕ್ಕಿದ್ದವರಿಗೆ ಮೊನ್ನೆ ಒಂದು ಗಳಿಗೆ ಕಥೆ ಹೇಳಲಿಕ್ಕೆ ಶುರು ಮಾಡಿದರು. ಕಥೆ ಹೇಳುವಾಗ ಮಧ್ಯದಲ್ಲಿ ಬರ್ತದೆ, ಸಾಧು ಹೇಳುವಂತಹ ಸಾಹುಕಾರ ದೋಣಿಯಲ್ಲಿ ಹೊಳೆಯಲ್ಲಿ ಮುಳುಗಿಬಿಟ್ಟ ಅಂತ ಹೇಳುವಾಗ ಎದುರು ಕೂತಂತಹ ಯಜಮಾನ ಬೆಳಕು ಎದುರು ಮಾಡಿ. ನಾನು ಕೇಳಿ ನಂಗೆ ಆಶ್ಚರ್ಯ ಆಯ್ತು, ಆಹಾ, ನನ್ನ ಕಥೆಯನ್ನು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಕೇಳ್ತಾ ಇದ್ದಾನೆವ. ಹತ್ತಿರದಲ್ಲಿದ್ದಂತ ಅವನ ಹೆಂಡತಿಯಲ್ಲಿ ಕೇಳಿದೆ, ಏನು ಅವರು ಬಿದ್ದದ್ದು? ಅವರಿಗೆ ನಿದ್ರೆ ಬಂತು. ಅಲ್ಲ, ನಿದ್ರೆ ಬರಲಿಕ್ಕೆ ಅವ್ರು ಕಣ್ಣು ಬಿಟ್ಕೊಂಡೇ ಇದ್ರಲ್ಲ, ಅವರಿಗೆ ಕಣ್ಣು ಬಿಟ್ಕೊಂಡೇ ನಿದ್ರೆ ಬರ್ತದೆ. ಹೀಗಿದ್ದವರು ಜ್ಞಾನಿಗಳು ಎಲ್ಲಿ ಎಚ್ಚರವಾಗಿದ್ದಾರೋ ನಾವು ಅಲ್ಲಿ ನಿದ್ರೆ ಬಂದವರಿಗಿರ್ತೀವಿ. ಜ್ಞಾನಿಗಳು ಎಲ್ಲಿ ನಿದ್ರೆ ಬಂದವರಾಗಿರ್ತೇವೆ ನಾವು ಅಲ್ಲಿ ಎಚ್ಚರವಾಗಿರ್ತೇವೆ. ಕಲಿಯುಗದ ಪ್ರಾರಬ್ಧ ಕರ್ಮ. ಯಾಕೆಂದ್ರೆ ಎಲ್ಲಿಯವರೆಗೆ ನಾವು ಮುಂದುವರಿಸಿ ಎಲ್ಲಿಯವರೆಗೆ ಎತ್ತಿದ್ದೇವೆ ನಾವು. ಮುಂಚಿನ ಕಾಲದಲ್ಲಿ ಹೋಗುವಾಗ ಅಂಬಾಸಿಡರ್ ಕಾರಿ, ಗಟ್ಟಿಯಾದಂಥ ಕಾರು, ಎದುರುಗಡೆ ಗುದ್ದಿದ್ರು ಏನಾಗುತ್ತಿಲ್ಲ, ಹಿಂದ್ಗಡೆ ಗುದ್ದಿದ್ರು ಏನಾಗಿತ್ತು, ಎರಡೂ ಕಡೆ ಕೊಡಡು. ಆಮೇಲೆ ಕಾರ್ ಸಣ್ಣ ಆಯ್ತು, ಕೈಕಾಲು ಮಾಡಿ ಒಳಗೆ ಕೂತ್ಕೊಳ್ಳುವಂಥ ಕಾರ್ ಬಂತು. ದೊಡ್ಡ ದೊಡ್ಡ ಲಾರಿ ಇತ್ತು, ಲಾರಿ ಹೋಗಿ ಪಿಕಪ್ ಆಯ್ತು, ಸಣ್ಣ ಆಯ್ತು. ಅದರಲ್ಲಿ ಹಾಕುವಂತಹ ಬಟ್ಟೆ ಕಡಿಮೆ ಆಯ್ತು. ಎಷ್ಟು ಸ್ವಲ್ಪ ಬಟ್ಟೆ ಹಾಕಿದ್ರೆ ಅವನಿಗೆ ಮರ್ಯಾದೆ ಜಾಸ್ತಿ. ಊಟ ಕಡಿಮೆ ಆಗಿದೆ. ದೊಡ್ಡ ಎಲೆಯನ್ನು ಇಟ್ಕೊಂಡು ಬೇಕಾದಷ್ಟು ನೋಡಿ ಒಳ್ಳೆ ಊಟ ಮಾಡಿ ಅಷ್ಟೇ ನಡೆಯುತ್ತಾ ಇರುವಂತಹ ಕಾಲ ಇತ್ತು. ಅದು ಹೋಯ್ತು. ಈಗ ಹಾಳೆ ಪ್ಲೇಟ್, ಸವಯನ ಪ್ಲೇಟ್. ಮುಂಚೆ ಹಾಳೆ ಪ್ಲೇಟಲ್ಲಿ ಹಾಳೆಯಲ್ಲಿ ಕೊಡ್ತಾರೆ ಅಂದರೆ ಅದು ಭಾರಿ ಮರ್ಯಾದೆಗಿಂತ ಭಾರಿ ಕಡಿಮೆ ಅಂತ ಅರ್ಥ. ಅಂಥದ್ದನ್ನು ನಾವು ತಗೊಂಡು ಯಾವುದೋ ಪ್ಲೇಟ್ ಇಟ್ಕೊಂಡು 2 ಪ್ಲೇಟ್ ಅಂಥ ಪರಿಸ್ಥಿತಿ ಬಂದಿದೆ. ಹಾಕೊಳ್ಳುವಂತಹ ಬಟ್ಟೆ ಕಡಿಮೆ ಆಗಿದೆ, ಮಾಡುವಂತಹ ಊಟ ಕಡಿಮೆ ಆಗಿದೆ. ಇದೆಲ್ಲ ಕಡಿಮೆ ಆದರೂ ಪರವಾಗಿಲ್ಲ, ಮಾತನಾಡುವ ಮಾತು ಕಡಿಮೆ ಆಗಿದೆ. ಹೆತ್ತ ತಾಯಿಯನ್ನು ಅಮ್ಮ ಎಂದು ಕರೆಯುತ್ತಿದ್ದೆ, ಈಗ ಮಮ್ಮಿ ಹೇಳುದು ಯಾವುದಕ್ಕೆ? ಪಿರಮಿಡ್ಡಿನಲ್ಲಿ ಸತ್ತ ಹೆಣಗಳನ್ನು ಹೇಳುವ ಹೆಸರು ಮಮ್ಮಿಗಳು. ನಾವನ್ನು ಹೆತ್ತ ತಾಯಿಗಿಡ್ತೇವೆ. ಸತ್ತ ಹೆಣದ ಹೆಸರು ಹೆತ್ತ ತಾಯಿಗಿಡ್ತೇವೆ. ಅದರಲ್ಲಿ ಲೇಟೆಸ್ಟ್ ಆಗಿದೆ, ಅದರಲ್ಲೂ ಕಟ್ಟಾಗಿದೆ, ಅದರಲ್ಲೂ ಶಾರ್ಟ್ ಕಟ್ಟಾಗಿದೆ. ಮಮ್ ನಾಯಿ ಹೋಗಿದ್ದಾರೆ. ಯಾವುದೇ ಒಂದು, ಹಾಗಾದರೆ ಚಿಕ್ಕಮ್ಮನಿಗೆ ಮಿನಿಮಮ್, ದೊಡ್ಡಪ್ಪನಿಗೆ ಮ್ಯಾಕ್ಸಿಮಮ್ ಅಂತ ಹೇಳಬೇಕಾದ್ರೆ, ಯಾವುದೇ ಒಂದು ನಾಯಿ, ಯಾವುದೇ ಒಂದು ದನ ತನ್ನ ಅಮ್ಮನನ್ನು ಮಮ್ಮಿ ಡ್ಯಾಡಿ ಅಂತ ಕರೆಯುತ್ತದೆ. ಅಂಬಾ ಅಂತೇಳಿ ಸಂಸ್ಕೃತ ಭಾಷೆಯಲ್ಲಿ ಕರೀತಾವೆ. ಮನುಷ್ಯ ಮಾತ್ರ
ಹೇಳುವುದಲ್ಲಿ ಮಾತಾಡುವುದರಲ್ಲಿ ಎಲ್ಲ ಶಾರ್ಟ್ ಕಟ್. ಹೀಗೆ ಆಗಿ ಕೊನೆಗೆ ಎಂಥ ಪರಿಸ್ಥಿತಿಗೆ ಮನುಷ್ಯ ಹೋಗ್ತಾನೆ. ಆದ್ದರಿಂದ ಮುಂಚಿನ ಕಾಲದಲ್ಲಿ ಮಗುವನ್ನು ತೊಟ್ಟಿಲಲ್ಲಿ ಇಡುವಾಗಲೇ ತಾಯಿ ಭಜನೆಯ ಹಾಡನ್ನು ಹೇಳ್ತಿದ್ದು. ಯಾವ ಹಾಡು? ಜೋ ಜೋ ಶ್ರೀಕೃಷ್ಣ ಪರಮಾನಂದ, ನಂದ ಗೋಪಿಯ ಕಂದ ಬಾಲ ಮುಕುಂದ. ಜೋ ಜೋ ಶ್ರೀಕೃಷ್ಣ ಪರಮಾನಂದ, ನಂದ ಗೋಪಿಯ ಕಂದ ಬಾಲ ಮುಕುಂದ. ಪಾಲಗಡಲೋಳು ಪವಡಿಸಿದವನೇ, ಶ್ರೀಲತಾಂಗಿಯರ ಚಿತ್ತದುಲ್ಲಭನೇ. ಬಾಲ ನಿನ್ನನು ಪಾಡಿ ತೂಗುವೆನಯ್ಯ ಜೋ ಜೋ. ಈ ಹಾಡನ್ನು ಕೇಳುವಾಗಲೇ ಮಗುವನ್ನು ತೊಟ್ಟಿಲಲ್ಲಿ ತೂಗಬೇಕು ಅಂತಿಲ್ಲ, ತನ್ನಷ್ಟಕ್ಕೆ ತೊಟ್ಟಿಲಲ್ಲಿ ಮಗು ಮಾಡುತ್ತಿತ್ತು. ಈಗ ಏನಾಗಿದೆ? ಈಗ ತಾಯಂದಿರಿಗೆ ಈಗ ಒಂದು ಹೊಸ ಗಮ್ಮಟ ಎಲ್ಲ ಶುರುವಾಗಿ, ಭಜನೆ ಶುರುವಾಗಿದೆ. ಇಲ್ಲದಿದ್ದರೆ ತಾಯಂದಿರೀಗ ಭಜನೆ ಪದ್ಯಕ್ಕಿಂತ ಸಿನಿಮಾ ಪದ್ಯವೇ ಜಾಸ್ತಿ ಅಭ್ಯಾಸ ಆಗಿದೆ. ಜಿಂಕೆ ಮರೀನಾ ಈ ಹಾಡು ಮಗು ತೂಗುವಾಗ. ಆ ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಮಾತೃದೇವೋ ಪಿತೃದೇವೋ ಅಂತ ಕಳಿಸೋದಲ್ಲ. ಏನು ಕಳಿಸ್ತಾರೆ? ಹೊಡಿ ಮಗ ಬಡಿ ಮಗ ಹೊಡಿ ಮಗ ಬಿಡಬೇಡ ಅವನ. ಇದನ್ನು ಕೇಳಿ ಹೊಡೆದು ಬಡಿದು ಆ ಮಗು ಜೈಲಿಗೆ ಹೋಗ್ತದೆ. ಜೈಲಲ್ಲಿ ಹೋಗಿ ನನ್ನ ಈ ಸ್ಥಿತಿಗೆ ಕಾರಣ ಯಾರು? ತಂದೆ ತಾಯಿಗಳು ಕಲಿಸದೇ ಇದ್ದಂಥ ವಿದ್ಯೆ, ಇದನ್ನು ಕಲಿಸಿದ್ದು ತಂದೆ ತಾಯಿ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಕೊಡದ ಗುರು, ಬಿದ್ದಿರಲು ನೋಡಲು ಬಾರದ ತಾಯಿಯು ಶುದ್ಧ ವೈರಿಗಳು. ಏನು ಕಳಿಸ್ಬೇಕು ಅದನ್ನು ಕಲಿಸದೆ ಏನೇನೋ ಕಳಿಸಿ ಕೊನೆಗೆ ಜೈಲಿಗೆ ಸೇರ್ತವೆ. ಹೊಡ್ತಾ ಬಡ್ತಾ ಕೊಡ್ಕೊಂಡು ಕೊನೆಗೆ ಜೈಲಿಗೆ ಸೇರುವಾಗ ಆ ಮಗು ಆಲೋಚನೆ ಮಾಡ್ತದೆ, ನನಗೆ ಈ ರೀತಿಯಾಗಿ ನನಗೆ ಈ ರೀತಿಯ ವಿದ್ಯೆ ಹೊಡಬಡಿ ಅಂತ ಹೇಳಿದಂತಹ ಅಮ್ಮ ಅಪ್ಪ ನಾನು ಇವತ್ತು ಜೈಲಿಗೆ ಸೇರುವಾಗಿ ಮಾಡಿದ್ದು. ಅಮ್ಮ ಲೂಸ, ಅಪ್ಪ ಲೂಸ, ನಾನು ಲೂಸ, ಅದು ಸರಿ ಅದು ಸರಿ. ಯಾಕೆಂದ್ರೆ ಅಂಥದ್ದು ಕಲಿತ್ರೆ ಅಂಥದ್ದೇ ಬರುವುದು. ದೇವರ ನಾಮಸ್ಮರಣೆ, ದೇವರ ಸಂಸ್ಕಾರ, ಪೂಜೆ ಪುನಸ್ಕಾರ, ಯಾಗ ಯೋಗ ನೀತಿ ನಿಯಮ ಇದನ್ನು ಬಿಟ್ಟು ನಾವು ಬೇರೆ ಏನೇನು ಮಾಡಿದೆ ಏನೇನಾಗ್ತದೆ? ಇಂತಹ ಸಂಸಾರವನ್ನು ನಾವು ಮಕ್ಕಳಿಗೆ ಕಳಿಸಿಕೊಟ್ರೆ ಏನಾಗ್ತದೆ? ಮುಂಚೆ ಒಬ್ಬ ದೊಡ್ಡ ಸಾಹುಕಾರನ ಮಾವಿನ ತೋಟದಲ್ಲಿ ಒಬ್ಬ ಕದ್ದು ಹುಡುಗ ಮಾವಿನ ಹಣ್ಣನ್ನು ಹೆಕ್ತಾ ಇದ್ದ. ಯಾರು ನನ್ನ ತೋಟದ ಮಾವಿನ ಹಣ್ಣು ಹೆಕ್ತಾರೆ ಅಂತೇಳಿ ಸಾಹುಕಾರ ಒಂದು ದಿವಸ ಮೆಲ್ಲ ನೋಡುವಾಗ ಒಬ್ಬ ಹುಡುಗ ಬೇಲಿ ದಾಟಿ ಮಾವಿನ ಹಣ್ಣನ್ನು ಹೆಕ್ತಾ ಇದ್ದ. ಆ ಹುಡುಗನ ಕೈಯಲ್ಲಿ ಹಿಡಿದುಕೊಂಡು ಸಾಹುಕಾರ ಕೇಳಿದ, ನೀನೇನಾ ಕಳ್ಳ? ನಮ್ಮ ಮಾವಿನ ತೋಟದ ಮಾವಿನ ಹಣ್ಣನ್ನು ಕದ್ದವ ನೀನೇ. ನಿನ್ನ ಅಪ್ಪ ಎಷ್ಟು ಮರ್ಯಾದಸ್ಥ, ನಿಮ್ಮ ಅಪ್ಪ ಎಷ್ಟೊಂದು ಒಳ್ಳೆ ವ್ಯಕ್ತಿ, ಎಂತಹ ಒಂದು ಗಣ್ಯ ವ್ಯಕ್ತಿ. ಅಂತಹ ಗಣ್ಯ ವ್ಯಕ್ತಿಯ ಮಗನಾಗಿ ನಿನಗೆ ಮಾವಿನ ಹಣ್ಣು ಕದೀಲಿಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ವೇ? ನಿಲ್ಲು, ನಿನಗೆ ನಿನ್ನ ಅಪ್ಪನ ಹತ್ರವೇ ಹೇಳಿ ನಿನಗೆ ಬೆನ್ನಿಗೆ 2 ಪೆಟ್ಟು ಕೊಡಿಸ್ತೇನೆ ಅಂತೇಳಿ ಸಾಹುಕಾರ ಆ ಹುಡುಗನ ಕೈಯಲ್ಲಿ ಹಿಡಿದು. ಆಗ ಆ ಹುಡುಗ ಹೇಳಿದ, ನೀವು ಅಪ್ಪನ ಹತ್ರ ಹೇಳಬೇಕು ಅಂತಿಲ್ಲ, ನೀವು ಹೇಳಿದೆಲ್ಲ ಅಪ್ಪನಿಗೆ ಕೇಳಿದೆ. ಮರದ ಮೇಲಿಂದ ಮಾವಿನ ಹಣ್ಣು ಕೊಯ್ದು ಕೊಡುದು ಅಪ್ಪ, ನಾನು ಹೆಗ್ಗುದು ಮಾತು. ಅಪ್ಪನೇ ಆಗಿರುವ ಮಗ ಹೇಗಾಗ್ತದೆ? ಆದ್ರಿಂದ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬರಬೇಕು. ಕಲಿಯುಗದಲ್ಲಿ ಇಂಥ ಪರಿಸ್ಥಿತಿ ಬರ್ತದೆ, ಏನು ಬೇಕೋ ಅದನ್ನು ಮಾಡದೆ, ಏನು ಬೇಡವೋ ಅದನ್ನೇ ಜಾಸ್ತಿ ಮಾಡುವಂತಹ ಪರಿಸ್ಥಿತಿ ಕಲಿಯುಗದಲ್ಲಿ ಬರ್ತದೆ. ಇದನ್ನು ತಿಳಿದಂಥ ನಾರದರು ಚಿಂತನೆ ಮಾಡಿದರು. ಕೃತ ಪ್ರೇತ ದ್ವಾಪರ ಕಲಿ ಹೇಳುವಂತಹ 4 ಯುಗ ಉಂಟು. ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರಾಯುಗದಲ್ಲಿ ಮನುಷ್ಯನಿಗೆ ಎಷ್ಟೋ ವರ್ಷ ಆಯುಷ್ಯಂತೆ. ಆದರೆ ಕಲಿಯುಗದಲ್ಲಿ ಕೇವಲ 120 ವರ್ಷ ಆಯುಷ್ಯ ಮನುಷ್ಯನಿಗೆ. ಇನ್ನೂ 200 ವರ್ಷ 20 ವರ್ಷ ಬರ್ತಾರೆ ಅಂತ ಹೇಳಿಕ್ಕೆ ಆಗುವುದಿಲ್ಲ. ಆದರೆ ಆ 120 ವರ್ಷದಿಂದ ಏನು ಮಾಡ್ತಾನೆ? ಬಾಲ್ಯಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಕೋಪಿ ಬ್ರಹ್ಮಣಿನ ಕೋಪಿನ ಶಕ್ತಃ. ಬಾಲ್ಯಾವಸ್ಥೆಯೊಳಾಡುವ ಚಪಲ, ಯೌವನದಲ್ಲಿ ಮದುವೆ ಚಪಲ, ವೃದ್ಧಾಪ್ಯದೊಳು ಚಿಂತೆಯ ಸಂತ, ಇರದೊಬ್ಬನಿಗೂ ದೇವರ ಚಿಂತೆ. 20 ವರ್ಷದವರೆಗೆ
ಮಕ್ಕಳಿಗೆ ಆಟವಾಡಬೇಕು ಹೇಳುವಂಥ ಆಟ. 20ರಿಂದ 40 ವರ್ಷದವರೆಗೆ ಮದುವೆ ಆಗಬೇಕು ಅಂತ ಹೇಳುವಂತಹ ಚಟ. ಒಂದು ಹುಡುಗನಲ್ಲಿ ಕೇಳಿದೆ, ಏನು ಮಾಡ್ತಿದ್ದಿ ಮಾರ ಅಂತ ಕೇಳಿದ್ರೆ, ಭಟ್ರೆ ನಂದು ವೇದ ವಿದ್ಯಾ ಕಲ್ತಾ ಇದೆ, ಒಳ್ಳೆ ಉದ್ಯೋಗ ಉಂಟು, ಕೈ ಬೇಕಾದಷ್ಟು ಸಂಬಳ ಉಂಟು, ಇನ್ನೊಂದು ಮದುವೆ ಆದರೆ ನನ್ನ ಸಮಸ್ಯೆ ಮುಗಿಯಿತು ಭಟ್ರೆ. ಆ ಪುಣ್ಯಾತ್ಮನಿಗೆ ಗೊತ್ತಿಲ್ಲ, ಸಮಸ್ಯೆ ಶುರುವಾಗುವುದೇ ಮದುವೆ ಆದಮೇಲೆ. ಅವ ಹೇಳ್ತಾನೆ ಮದುವೆ ಆದಮೇಲೆ ಸಮಸ್ಯೆ ಮುಗಿಯಿತು. ವೃದ್ಧಸ್ತಾವ ಚಿಂತಾಸಕ್ತ, ವೃದ್ಧಾವಸ್ಥೆಯಲ್ಲಿ ಚಿಂತೆ. ಈ ರೀತಿ ಇರುವಂತಹ ಮನುಷ್ಯನಿಗೆ ಸರಿಯಾದಂತಹ ವಿದ್ಯಾ ಬುದ್ಧಿ ಜ್ಞಾನ ಸಂಪಾದನೆ ಮಾಡುವಂತಹ ಪುಣ್ಯದ ಫಲವಾಗಿ ಆ ಕಲಿಯುಗವನ್ನು ಸಾರ್ಥಕ ಮಾಡುವಂತಹ ದಾರಿ ಯಾವುದು? ಯಾವ ವ್ರತವನ್ನು ಮಾಡಿದರೆ ಹರಿಬೇಕಂತ ಇಷ್ಟಾರ್ಥ ಕೊಡುವಂತಹ ದೇವರಾದರು ಯಾರು? ಮಂಗಳಕ್ಕೆ ಮಂಗಳಕರವಾದ ಅಸಂಖ್ಯಾದಂಥ ಪ್ರಸನ್ನವಾದಂತಹ ದೇವರನ್ನು ಪೂಜೆ ಮಾಡಿದರೆ ದೇವರ ಇಷ್ಟಾರ್ಥವನ್ನು ಪಡೆದು ಅವನು ಮುಕ್ತಿಯನ್ನು ಹೊಂದುವುದಕ್ಕೆ ಯಾವುದು ಸಾಧ್ಯ ಅಂತೇಳಿ ನಾರದರು ಚಿಂತನೆ ಮಾಡಿದ್ರಂತೆ. ಚಿಂತನೆ ಮಾಡಿದ ನಾರದರಿಗೆ ಅವರಿಗೆ ಉತ್ತರ ಸಿಗಲಿಲ್ಲ. ತನಗೆ ಸಿಗದ ಉತ್ತರವನ್ನು ಯಾರಲ್ಲಿ ಕೇಳಬೇಕು? ಯಾರ್ಯಾರಲ್ಲಿ ಯಾಕೆ ಕೇಳಬೇಕು? ಯಾವಾಗಲೂ ಯಾರ ನಾಮಸ್ಮರಣೆ ನನ್ನ ಬಾಯಿಂದ ಬರುತ್ತದೆಯೋ? ನಾರಾಯಣನೆಂಬ ನಾಮವ ಬಿತ್ತಿದ ನಾರದ ಈ ಧರೆಯೊಳಗೆ, ನಾರಾಯಣನೆಂಬ ನಾಮವ ಬಿತ್ತಿದ ನಾರದ ಈ ಧರೆಯೊಳಗೆ. ನಾರಾಯಣ ಹೇಳುತ್ತಾ ಆ ಬೀಜವನ್ನು ಬಿತ್ತದ್ದೇನೆ. ಯಾರ್ಯಾರಲ್ಲಿ ಏನೇನು ಕೇಳಿ ಸಂಶಯ ಪಡುವುದಕ್ಕಿಂತ ಯಾರಲ್ಲಿ ಕೇಳಬೇಕು ಅವರಲ್ಲಿಯೇ ಕೇಳಿದರೆ ಸರಿಯಾದ ಉತ್ತರ ಸಿಕ್ಕಿತು ಹೇಳುವಂತಹ ಉದ್ದೇಶದಿಂದ ನಾರದರು ವೈಕುಂಠ ಕ್ಷೇತ್ರಕ್ಕೆ ಹೋಗ್ತಾರಂತೆ. ಆ ವೈಕುಂಠ ಕ್ಷೇತ್ರದಲ್ಲಿ ಶ್ರೀಮನ್ನಾರಾಯಣ ದೇವರು ಹೇಗಿದ್ದಾರೆ ಅಂದರೆ, ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ, ಕಸ್ತೂರಿ ತಿರಕ ದಿದಿಸೆ ಬದಲಾಟ, ಹಸ್ತದಿ ಚಕ್ರವ ಪಿಡಿದಿಹ ನೋಟ, ಕೌತುಕ ಸರ ಎಡಬಲದಿ ಲೋಲಾಟ, ಗಮಗಮಿಸುವ ಸೊಬಗಿನ ಸುಳಿಗುರುಳು, ಚಿಗುರು ತುಳಸಿವನ ಮಾಲೆಯ ಕೊರಳು, ಬಗೆ ಬಗೆ ಉಂಗುರ ಬಿಟ್ಟ ಬೆರಳು, ಸೊಬಗಿನ ನಾಭಿಯ ತಾವರೆ ಎಸಳು, ಉಡಿದರ ವಡ್ಡಣ ನಿಖಿಲಾವರಣ, ಒಡಗ ಪಿತಾಂಬರ ವಿಶತ ಕಿರಣ, ಕಡಗನು ಪುರಗೆಜ್ಜೆಗಳನಿಟ್ಟ ಚರಣ, ಒಡೆಯ ಶ್ರೀ ಪುರಂದರ ವಿಠಲನ ಕರುಣ. ಆ ಶ್ರೀಮನ್ನಾರಾಯಣ ದೇವರ ರೂಪವನ್ನು ನೋಡಿದಂತಹ ಈ ನಾರದರಿಗೆ ಯಾವುದನ್ನು ನೋಡಿದ ಮೇಲೆ ಇನ್ಯಾವುದನ್ನು ನೋಡಬೇಕು ಅಂತ ಕಾಣುವುದಿಲ್ವೋ, ಯಾವುದಕ್ಕೆ ಹುಟ್ಟು ಸಾವು ಅಂತಿಲ್ವೋ, ಯಾವುದನ್ನು ಶಾಶ್ವತವಾದಂಥ ಮೋಕ್ಷ ಅಂತೇಳಿ ಎಷ್ಟೋ ಋಷಿಮುನಿಗಳು ಗಡ್ಡ ಬಿಟ್ಟು ಗುಡ್ಡ ಹತ್ತಿ ತಪಸ್ಸು ಮಾಡಿದರೆ ಅಂತಹ ಋಷಿಗಳಿಗೆ ಯೋಗಿ ಧ್ಯಾನ ಗಮ್ಯಂ, ಧ್ಯಾನಕ್ಕೆ ಮಾತ್ರ ಗಮ್ಯವಾಗಿರತಕ್ಕಂತಹ ಶ್ರೀಮನ್ನಾರಾಯಣ ದೇವರನ್ನು ನೋಡ್ತಾರಂತೆ. ಆ ಭಗವಂತನ ನೋಡುತ್ತಾ ನೋಡುತ್ತಾ ಅಲ್ಲೇ ತಟಸ್ಥವಾಗಿ ನಿಂತು ಬಿಟ್ರು. ಭಗವಂತನನ್ನೇ ಕಣ್ಣಲ್ಲಿ ತುಂಬಿಸ್ತಾ ಅಲ್ಲೇ ನಿಂತು ಬಿಟ್ಟಿರತಕ್ಕಂತಹ ಈ ನಾರದರನ್ನು ಶ್ರೀಮನ್ನಾರಾಯಣ ದೇವರು ಕರೀತಾರೆ. ನಾರದ 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 ಅಂತ ಎಷ್ಟು ದೂರ ಕರೆದ್ರಿ, ನಾರದ ಮಾತ್ರ ಸುಮ್ಮನೆ ಕೂತದನ್ನು ನಿಂತು ಭಗವಂತನ ದೃಷ್ಟಿಯಲ್ಲಿ ದೃಷ್ಟಿಟ್ಟು ನೋಡ್ತಾ ಇದ್ದಾರೆ. ಶ್ರೀಮನ್ನಾರಾಯಣ ದೇವರಿಗೆ ಕಂಡಿತ್ತು, ಓಹೋ ನಾರದನನ್ನು ನೋಡುವ ದೃಷ್ಟಿಯಲ್ಲಿ ಬಿದ್ದಿದ್ದಾನೆ, ಇವನಿಗೆ ಪ್ರಪಂಚದ ಜ್ಞಾನ ಬರಬೇಕಾಗಿದೆ ಅಂತ ಹೇಳಿ ತನ್ನ ಕೈಯಲ್ಲಿರುವಂತಹ ಶಂಖವನ್ನು ನಾರದರಿಗೆ ಸ್ಪರ್ಶ ಮಾಡ್ತಾರೆ. ಸ್ಪರ್ಶ ಮಾಡಿದ ಕೂಡಲೇ ನಾರದರಿಗೆ ಬಹಳ ಖುಷಿ ಆಗ್ತದೆ. ಆ ಭಗವಂತನನ್ನು ಹೊಗಳಲು ಶುರು ಮಾಡಿ, ನಮೋ ವಾಮನಸಾತೀತ ರೂಪ ರೂಪಾನಂದ ಶಕ್ತಯೇ ಆದಿ ಮಧ್ಯಾಂತ ಹೀನಾಯ ನಿರ್ಗುಣಾಯ ಗುಣಾತ್ಮನೇ ಸರ್ವೇಷಾಮಾದಿಭೂತಾಯ ಭಕ್ತಾನಾಂ ಅತ್ತಿನಾಶಿನೇ. ಓ ಪರಮಾತ್ಮ, ನಿಮ್ಮನ್ನು ನೋಡಬೇಕಾದರೆ ಎಷ್ಟೋ ಜನ್ಮದ ಪುಣ್ಯ ಫಲದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಕಣ್ಣುಗಳು ಪವಿತ್ರವಾಯಿತು, ನನ್ನ ಕೈಗಳು ಪಾವನವಾಯಿತು. ಈ ಕ್ಷೇತ್ರಕ್ಕೆ ಬಂದಂತಹ ನನ್ನ ಜೀವಿಯ ಚೇತನ ಸುತ್ಯ ಆಯಿತು. ಭಗವಂತ ನಿಮಗೆ ಸಾಷ್ಟಾಂಗ ನಮಸ್ಕಾರ ಅಂತೇಳಿ ಆ ಪರಮಾತ್ಮನಿಗೆ ನಾರದರು ನಮಸ್ಕಾರ ಮಾಡ್ತಾರಂತೆ. ಭಕ್ತವತ್ಸಲ ಅಂತ ಮಹಾವಿಷ್ಣು ದೇವರು ನಾರದರನ್ನು ಎಬ್ಬಿಸಿ, ನಾರದ ಯಾವುದೇ ಉದ್ದೇಶವಿಲ್ಲದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತಹ ವ್ಯಕ್ತಿ ನೀನಲ್ಲ. ಹಾಗೆ ಅಂತೇಳಿ ನಿನಗೇನು ಸಮಸ್ಯೆ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ನಾರಾಯಣ ಹೇಳುವಂತಹ ಮಂತ್ರವನ್ನು ಸದಾ ಜಪಿಸ್ತಾ ಇರುವವ ನೀನು. ನನ್ನ ಈ ಸರ್ಟಿಫಿಕೇಟನ್ನು ಇಟ್ಕೊಂಡು ಎಲ್ಲಿ ಹೋದ್ರೂ ನೀವು ಬೇಕಾದಂಥ ಒಳ್ಳೆ ರೀತಿಯ ಗೌರವ ಸಿಗ್ತದೆ. ರಾಕ್ಷಸರ ಕಡೆಗೆ ಹೋದ್ರು ನಿನ್ನನ್ನು ಒಳ್ಳೆಯ ರೀತಿಯ ಮರ್ಯಾದೆಯಿಂದ ನೋಡ್ತಾರೆ. ದೇವತೆಗಳಿಗೆ ಹತ್ರ ಹೋದರೆ ನಿಮಗೆ ದೇವಮನಿ ಅಂತೇಳಿ ನಿಮಗೆ ಬಿರುದನ್ನು ಕೊಟ್ಟಿದ್ದಾರೆ. ಇನ್ನು ಮತ್ತೆ ಲೋಕ ಬಂದರೆ ನೀನೇ ದೇವರು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಮಹಾತ್ಮರಾದವರ ಚಿಂತನೆ ಏನು? ಮತ್ತೊಬ್ಬರಿಗೆ ಕಷ್ಟ ಬಂದರೆ ಅದು ತನ್ನ ಕಷ್ಟ ಅಂತ ಹೇಳುವವ ನೀನು. ಏನಾದರೂ ಉದ್ದೇಶ ಇಲ್ಲದೆ ನೀನು ಬರುವವಲ್ಲ.
ಯಾವ ಉದ್ದೇಶದಿಂದ ಇಲ್ಲಿ ಬಂದಿದ್ದಿ ಅಂತೇಳಿ ಆ ಮಹಾವಿಷ್ಣು ದೇವರು ನಾರದರಲ್ಲಿ ಕೇಳುವಾಗ ಆ ನಾರದರು ಹೇಳ್ತಾರೆ, ಪರಮಾತ್ಮ ತೇನ ವಿನಾ ತೃಣಮಪಿ ನ ಚಲತಿ. ಈ ಪ್ರಪಂಚದಲ್ಲಿ ಹುಲ್ಲು ಕಟ್ಟಿ ಅಲ್ಲಾಡಬೇಕಾದರೂ, ಗಾಳಿ ಬೀಸಬೇಕಾದರೂ, ಬಿಸಿಲು ಕಾಯಬೇಕಾದರೂ, ಅಗ್ನಿ ಉರಿಯಬೇಕಾದರೂ, ಗಾಳಿ ಬೀಸಬೇಕಾದರೂ ಋಗ್ವೇದದಲ್ಲಿ ಏನು ಹೇಳಿದ್ದಾರೆ? ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಒಳಗೆ ಹೊರಗೆ ಎಲ್ಲ ಕಡೆಯೂ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದ್ದಾರೆ. ನಾನು ಇಲ್ಲಿಂದ ಬಂದೆ, ಏನು ಮಾಡ್ತಾ ಇದ್ದೇನೆ, ಯಾರ ಉದ್ದೇಶಕ್ಕೋಸ್ಕರ ನನ್ನ ಮನಸ್ಸಲ್ಲಿ ಏನುಂಟು ಎಲ್ಲವನ್ನೂ ತಿಳಿದಂತಹ ನೀನು ನನ್ನ ಬಾಯಲ್ಲೇ ಕೇಳಬೇಕನ್ನುವಂತಹ ಆಸೆ ಭಗವಂತ. ಮಗುವಿನ ವಿಚಾರ ತಾಯಿಗೆ ಗೊತ್ತಿದ್ರು ತಾಯಿ ಮಗುವಿನ ಬಳಿಯಲ್ಲಿ ಹೇಗೆ ಕೇಳ್ತಾಳು, ಅದೇ ಪ್ರಕಾರವಾಗಿ ನನ್ನ ಬಾಯಿಯಲ್ಲಿ ಕೇಳಬೇಕೆನ್ನುವಂತಹ ಆಸೆ ಭಗವಂತ ಅಂತೇಳಿ ಆ ನಾರದರು ಮಹಾವಿಷ್ಣು ದೇವರಲ್ಲಿ ಕೇಳುವಾಗ ಆ ಮಹಾವಿಷ್ಣು ದೇವರು ಹೇಳ್ತಾರೆ, ನಾರದ ಭಕ್ತವತ್ಸಲನೆಂಬ ಬಿರುದ ಪುಟ್ಟಿದ ಮೇಲೆ ಭಕ್ತರ ದೀನನಾಗಿರಬೇಡವೇ. ಭಕ್ತವತ್ಸಲ ಆಪದ್ಬಾಂಧವ ದೀನಬಂಧು ದಯಾಸಿಂಧು ಕರುಣಾಸಾಗರ ಅಂತೇಳಿ ನನಗೆ ಭಕ್ತರು ಕೊಟ್ಟಂತ ಬಿರುದಪ್ಪ. ಆದ್ರಿಂದ ಭಕ್ತರಿಂದ ನಮಗೆ ಬಹಳ ಇಷ್ಟ, ನಿನ್ನ ಬಾಯಿಯಲ್ಲಿ ಕೇಳಬೇಕೆನ್ನುವಂತಹ ಆಸೆ. ನಾರದ ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀವಿ ಅಂತೇಳಿ ಆ ಮಹಾವಿಷ್ಣು ದೇವರು ನಾರದಲ್ಲಿ ಕೇಳುವಾಗ ನಾರದರು ಹೇಳ್ತಾರೆ, ಪರಮಾತ್ಮ ನನ್ನ ಒಂದು ಭಿನ್ನಹ. ಏನು ನಾರದ ನಿನ್ನ ಭಿನ್ನಹ? ಕಲಿಯುಗದಲ್ಲಿ ಮನುಷ್ಯನಿಗೆ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯಂ ಸಂತತಿಕರಂ ಸರ್ವತ್ರ ವಿಜಯಪ್ರದಂ. ಮನುಷ್ಯನಿಗೆ ದುಃಖ ಯೋಗ ನಾಶ ಆಗಬೇಕು, ಸೌಭಾಗ್ಯದಂತೆ ವೃದ್ಧಿ ಆಗಬೇಕು, ಹೋದಲ್ಲಿ ಬಂದಲ್ಲಿ ಬೇಕಾದಂತಹ ಒಳ್ಳೆಯ ಸತ್ಪುಣ್ಯ ಫಲ ಸಿಗಬೇಕಾದ್ರೆ ಸ್ವಲ್ಪ ಸಮಯದಲ್ಲಿ ಒಳ್ಳೆಯ ಪುಣ್ಯ ಕಾರ್ಯವನ್ನು ಮಾಡುವಂತಹ ವೃತವಾದರು ಯಾವ ದೇವರನ್ನು ಆರಾಧನೆ ಮಾಡಿದರೆ ಮಂಗಳಕ್ಕೆ ಮಂಗಳಕರವಾದಂತಹ ದೇವರು ಯಾರು? ಹೀಗೆಲ್ಲ ಚಿಂತನೆ ಬರುವಂತಹ ನನ್ನ ತಲೆಯಲ್ಲಿ ಹೊಳೆಯುವಂತಹ ಪ್ರಶ್ನೆಯನ್ನು ಭಗವಂತ ನಿಮ್ಮ ತಲೆಗೆ ಹಾಕಿದ್ದೇನೆ. ಇದಕ್ಕೆ ಸರಿಯಾದಂಥ ಉತ್ತರ ತಾವು ನನಗೆ ಸುರಿಸಬೇಕು, ನಿಮ್ಮ ಅಮೃತವಾಕ್ಯವನ್ನು ಹೇಳಬೇಕು ಅಂತೇಳಿ ಆ ನಾರದು ವಿನಯಪೂರ್ವಕವಾಗಿ ಭಗವಂತನಲ್ಲಿ ಕೇಳುವಾಗ ಆ ಶ್ರೀಮನ್ನಾರಾಯಣ ದೇವರು ಹೇಳ್ತಾರೆ, ನಾರದ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದೆಯಪ್ಪ ನೀನು ಕೇಳಿದಕ್ಕೆ ಸರಿಯಾದಂತಹ ಉತ್ತರವನ್ನು ನಾನು ಹೇಳ್ತೇನೆ ಕೇಳು. ಸತ್ಯನಾರಾಯಣಂ ದೇವಂ ವಾಂಛಿತಾರ್ಥಫಲಪ್ರದಂ. ಸತ್ಯನಾರಾಯಣಂ ದೇವಂ ವಾಂಛಿತಾರ್ಥಫಲಪ್ರದಂ ತಸ್ಯ ಪೂಜನಂ ವಿಪ್ರ ಪುರುಷ ವೃತಮುತ್ತಮಂ. ಸತ್ಯನಾರಾಯಣ ಹೇಳುವಂಥ ವೃತವೊಂದು ನಾರದ ಭಕ್ತಿ ಶ್ರದ್ಧೆಯಿಂದ ಕಾಯಕ ವಾಚಕ ಮಾನಸಿಕ ತ್ರಿಕರಣಪೂರ್ವಕವಾಗಿ ಭಕ್ತಿಯ ಶಕ್ತಿಯಲ್ಲಿ ಬಂಧು ಬಾಂಧವರು ಇಷ್ಟ ಮಿತ್ರರನ್ನು ಸೇರಿಸಿಕೊಂಡು ಸಪಾದ ಹೇಳುವಂತಹ ಭಕ್ಷ್ಯವನ್ನು ಮಾಡುತ್ತಾ ನನ್ನನ್ನು ಸತ್ಯರೂಪದಿಂದ ಅಲಂಕಾರ ಮಾಡಿಕೊಂಡು ಕಲಶವನ್ನಿಟ್ಟುಕೊಂಡು ಬಂಧು ಬಾಂಧವರೊಟ್ಟಿಗೆ ಆ ದಿನವನ್ನು ಸುಧಿಸ್ತಾ ನನ್ನ ಸ್ಮರಣೆಯನ್ನು ಮಾಡುತ್ತಾ ಯಾರು ನನ್ನ ಭಕ್ತಿಯಿಂದ ಸೇವೆ ಮಾಡ್ತಾರೋ ಅವರಿಗೆ ನಾರಾಯಣನಾಗಿ ಸತ್ಯನಾರಾಯಣನಾಗಿ ಕಲಿಯುಗದಲ್ಲಿ ಶ್ರೀಮನ್ನಾರಾಯಣನಾಗಿ ನಾನು ಅವರಿಗೆ ಅನುಗ್ರಹವನ್ನು ಕೊಡುತ್ತೇನೆ. ಮಾತ್ರವಲ್ಲ, ಅವನ ಭಕ್ತಿಗೆ ಶಕ್ತಿಯಾಗಿ ನಿಂತು ಅವನು ಸಾಯೋ ಹೊತ್ತಿಗೆ ನಾ ಸಾಯೋ ಹೊತ್ತಿಗೆ ನೀ ಕಾಯೋ ಹರಿಯೇ. ಆ ಸಾಯೋ ಹೊತ್ತಿಗೆ ನಾವು ಏನನ್ನು ಚಿಂತಿಸಿ ಸಾಯ್ತೇವೆ ಬರುವ ಜನ್ಮ ಅದೇ ಆಗುವುದು. ಬೆಕ್ಕನ್ನು ನೋಡಿ ಸತ್ತರೆ ಬರುವ ಜನ್ಮ ಬೆಕ್ಕಾಗ್ತದೆ, ನಾಯಿಯನ್ನು ನೋಡಿ ಸತ್ತರೆ ಬರುವ ಜನ್ಮದಲ್ಲಿ ನಾಯಿ ಆಗ್ತದೆ. ಸಾಯುವ ಒಂದು ಕ್ಷಣ ಆ ಸಾಯುವ ಹೊತ್ತಿಗಾಗುವ ಏನು ನಾವು ಚಿಂತನೆ ಮಾಡಿ ಸಾಯ್ತೇವೆಯೋ ಬರುವ ಜನ್ಮ ಅದೇ ಆಗ್ತದೆ. ಯಾರೋ ಒಬ್ಬರು ಹೇಳಿದ್ರು, ಭಟ್ರೆ ನಮಗೆ ಭಕ್ತಿ ಮಾಡಬೇಕು ಅಂತ ಉಂಟು, ಈಗಲ್ಲ 60 ವರ್ಷ ಆದಮೇಲೆ ರಿಟೈರ್ಡ್ ಆದಮೇಲೆ ಒಂದು ವೇಳೆ ಹುಷಾರಿಲ್ಲ ಅಂತೇಳಿ ಆದರೆ ಮಕ್ಕಳು ಒಂದು ವೇಳೆ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಆಸ್ಪತ್ರೆಯಲ್ಲಿ ಡಾಕ್ಟ್ರಿನ ಆಗುವುದಿಲ್ಲ ಅಂತ ಮನೆಗೆ ಕಳಿಸಿದರೆ ಆಮೇಲೆ ತಾಳೆ ಹಿಡ್ಕೊಂಡು ಭಜನೆ ಮಾಡ್ತಾರೆ. ಕೃಷ್ಣ ಹೇಳಿದಾಗಲ್ವೇ ಸಾಯುವ ಹೊತ್ತಿಗೆ ಭಜನೆ ಮಾಡಿದರೆ ಅವರನ್ನು ಸೇರ್ತಾ ಅಂತೇಳಿ. ಇಷ್ಟು ಬೇಗ ಯಾಕೆ ತಾಳೆ ಇಟ್ಕೊಳ್ಳೋದು ಅಂತ ಕೆಲವರು ಹೇಳ್ತಾರೆ. ಹೌದು, ನೀನು ಸಾಯುವ ಹೊತ್ತು ಯಾವುದು ನಿಂಗೆ ಗೊತ್ತುಂಟು? ಯಾರ್ದು ಯಾವಾಗ ಸಾಯುವ ಹೊತ್ತು ಅಂತ ಯಾರಿಗೂ ಗೊತ್ತಿಲ್ಲ. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ನೀರಿನ ಮೇಲೆ ಗುಳ್ಳೆ ಹಾಕಿ ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳೆಂದರೆ ತಾಳುವರೆ. ಗಾಳಿ ಬರದ ಮುನ್ನ ಧರ್ಮವ ಗಳಿಸಿರೋ ಸುಳ್ಳಿನ ಸಂಸಾರ ಸುಳಿಗೆ ಸಿಲುಕಲು ಬೇಡ. ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮನುಷ್ಯ ಜನ್ಮ ಶ್ರೇಷ್ಠವಾದಂತಹ ಜನ್ಮ. ಆದ್ರಿಂದ
ನಾಸಾಯೋ ಹೊತ್ತಿಗೆ ನೀ ಕಾಯೋ ಹರಿ ಅಂತೀರಿ. ಆ ಭಗವಂತನನ್ನು ಪೂಜೆ ಮಾಡ್ತಾ ಇದ್ದವನಿಗೆ ಕೊನೆಗೆ ನಾನೇ ಕಾಣ್ತೇನೆ, ಅವನಿಗೆ ಸಾಧ್ಯವನ್ನು ಕೊಡ್ತೇನೆ. ಪುಣ್ಯಾತ್ಮನಿಗೆ ಮಾತ್ರ ಅಂತಹ ಯೋಗ ಸಿಗುವುದು. ಪಾಪಾತ್ಮನಿಗೆ ಅವರು ಮಾಡಿದಂತಹ ಪಾಪಕರ್ಮಗಳೇ ಕಾಣ್ತಾ ಇರ್ತವೆ, ಅವರಿಗೆ ಜನ್ಮ ಜನ್ಮಾಂತರದ ಬೇಡದ್ದೇ ಕಾಣ್ತಾ ಇರ್ತದೆ. ಆದ್ದರಿಂದ ಪುಣ್ಯ ಸಂಪಾದನೆಗೆ ಮಾರ್ಗವಾದಂತಾಗಿ ವ್ರತವನ್ನು ಮಾಡಿ ಭಕ್ತಿ ಸಿದ್ಧಿಯಿಂದ ಯಾರು ನನ್ನನ್ನು ಪೂಜಿಸುತ್ತಾರೋ ಅವನಿಗೆ ಕೊನೆಗೆ ನಾಸಾಯೋ ಹೊತ್ತಿಗೆ ನೀ ಕಾಯೋ ಹರಿಯೇ, ಆ ನನ್ನ ದರ್ಶನವನ್ನು ಕೊಟ್ಟು ಅವನನ್ನು ಸಾಹಿತ್ಯಕ್ಕೆ ಕರೆಯುತ್ತೇನೆ. ಹೀಗೆ ಹೇಳಿದಂತಹ ಮಹಾವಿಷ್ಣುದೇವರು ಹೇಳುವಾಗ ಆ ನಾರದರು ಹೇಳ್ತಾರೆ, ಪರಮಾತ್ಮ ನೀವೇನು ಸತ್ಯನಾರಾಯಣ ದೇವರನ್ನು ವೃತ್ತ ಮಾಡಿ ಅಂತ ಹೇಳಿದರೆ ಹೌದು, ಆದರೆ ಪುಣ್ಯಾತ್ಮನಿಗೆ ಏನು ಹೇಳಬೇಕು ಅಂತಿಲ್ಲ, ಅವರ ಆತ್ಮವೇ ಪುಣ್ಯ. ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಮಾಡಬೇಕು. ಯಾಕೆಂದರೆ ಕಲಿಯುಗದಲ್ಲಿ ದೇವತಾ ಸತ್ಕರ್ಮ ಮಾಡುವಾಗ ಅನೇಕ ಪ್ರಶ್ನೆಗಳು ಕೇಳುವವರೇ ಜಾಸ್ತಿ. ಯಾಕೆ ಪೂಜೆ ಮಾಡಬೇಕು, ಪೂಜೆ ಮಾಡಿ ಏನಾಗಿದೆ, ಪೂಜೆ ಮಾಡಿದವರು ಏನಾಗಿದ್ದಾರೆ, ಪೂಜೆ ಮಾಡದಿದ್ದರೆ ಏನಾಗ್ತದೆ, ಹೀಗೆಲ್ಲ ಪ್ರಶ್ನೆ ಕೇಳುವ. ಯಾಕೆಂದರೆ ಮುಂಚೆ ಸ್ವಲ್ಪ ತಿರುಪತಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಓ ತಿರುಪತಿ ನಿಮ್ಮಪ್ಪ, ನನಗೆ ಲಾಟ್ರಿಯಲ್ಲಿ 1 ಲಕ್ಷ ಸಿಕ್ಕಿದರೆ ನಿನಗೆ 50,000 ನಿನಗೆ ಹಾಕ್ತೇನೆ. ನೀವು 1 ಲಕ್ಷ ಸಿಗಲಿಲ್ಲ, 50,000 ಸಿಕ್ಕಿತ್ತು. ಆಗ ದೇವರಲ್ಲಿ ಹೇಳಿದಂತೆ, ದೇವರೇ ನೀವು ಭಾರಿ ಬುದ್ಧಿವಂತ, ನಿಮ್ಮ ಹಣವನ್ನು ನೀವೇ ಇಟ್ಕೊಂಡಿದ್ದೀರಿ, ಇದು ನನ್ನ ಹಣ ಅಂತ ಹೇಳಿ ಜೇಬಲ್ಲಿ ಇಟ್ಕೊಂಡೆ. 10ನೇ ಕ್ಲಾಸ್ನ ವಿದ್ಯಾರ್ಥಿ, ತಾಯಿ ಹೇಳಿದ್ದು ಕಲಿಮಗ ಕಲಿ ಈ ಸಲ SSLC ಕಲಿಮಗ. ಈ ಪುಣ್ಯಾತ್ಮ ಕಲಿಯುವುದರಲ್ಲಿ ಹಿಂದೆ ಎಲ್ಲಿ ಆಟ, ಎಲ್ಲಿ ಜಾತ್ರೆ, ಎಲ್ಲಿ ಸಂತೆ, ಎಲ್ಲಿ ಕ್ರಿಕೆಟ್, ಇದಕ್ಕೆ ಹೋಗ್ತಾ ಇದ್ದೆ. ಒಂದು ದಿವಸ ಸತ್ಯನಾರಾಯಣ ಪೂಜೆ ಬಂದ. ಹೀಗೆ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ನಡೆಯುತ್ತಿತ್ತು. ಅಲ್ಲಿ ಬಂದ. ಅಲ್ಲಿ ಭಟ್ರು ಹೇಳಿ ಯಾರ್ಯಾರಿಗೆ ಏನೇನು ಸಮಸ್ಯೆ ಉಂಟು ಅವರೆಲ್ಲ ಸತ್ಯನಾರಾಯಣ ದೇವರ ಪೂಜೆ ಮಾಡಿದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ಅಂತೇಳಿ. ಈ ಪುಣ್ಯಾತ್ಮನಿಗೆ ಭಾರಿ ಖುಷಿ ಆಯಿತು. ಸ್ವಲ್ಪ ಪುಸ್ತಕ ಮುಟ್ಟಿಲ್ಲ, ಪರೀಕ್ಷೆ ಬೇರೆ ಹತ್ತಿರ ಬಂತು. ಪರೀಕ್ಷೆಯಲ್ಲಿ ಫೈಲಾದರೆ ಅಮ್ಮ ಬೈತಾರೆ, ಅಪ್ಪ ಹೊಡಿತಾರೆ, ಊರೆಲ್ಲ ಅವಮಾನ. ಭಟ್ರು ಹೇಳಿದಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪಾಸ್ ಆಗುವ ಇಡೆ ನೋಡುವ ಅಂತೇಳಿ ಅಲ್ಲಿಯೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೇವರೇ ಪರೀಕ್ಷೆ ಹತ್ತಿರ ಬಂತು, ಸ್ವಲ್ಪ ಪುಸ್ತಕ ಮುಟ್ಟಿಲ್ಲ, ಪುಸ್ತಕ ಮುಟ್ಟಿದ್ರು ನನ್ನ ತಲೆಗೆ ಹತ್ತುವುದಿಲ್ಲ. ನಾನು ಪರೀಕ್ಷೆಯ ಹಾಲ್ನೊಳಗೆ ಹೋದ ಕೂಡಲೇ ಪ್ರಶ್ನೆ ಪತ್ರಿಕೆ ನೋಡಿದ ಕೂಡಲೇ ತನ್ನಷ್ಟಕ್ಕೆ ನನಗೆ ಉತ್ತರಗಳೆಲ್ಲ ಹೊರಬೇಕು. ಎಲ್ಲರೂ ಬರೆಯುವ ಮೊದಲು ನಿಂದು ಬರೆದಾಗ, ಹಾಗೆ ಬರೆದಾದರೆ ನಿಮಗೆ ನಾನೊಂದು ಪೂಜೆ ಕೊಡ್ತೇನೆ ಅಂತ ಹರಕೆ ಹೊತ್ತು ಮನೆಗೆ ಬಂದ. ಕೆಲವು ದಿವಸ ಆದಮೇಲೆ ಪರೀಕ್ಷೆ ಶುರುವಾಯಿತು. ಪರೀಕ್ಷೆಯ ಹಾಲ್ ಒಳಗೆ ಹೋದ. ಪ್ರಶ್ನೆ ಪತ್ರಿಕೆ ಎಲ್ಲರಿಗೂ ಕೊಟ್ಟಾಗಿ ಇವನಿಗೂ ಕೊಟ್ಟು ಇವಾಗ ಪ್ರಶ್ನೆ ಪತ್ರಿಕೆ ಹಿಡ್ದ. ಎಲ್ಲ ಉತ್ತರ ಗೊತ್ತಿರುವಂಥದ್ದೇ ಪ್ರಶ್ನೆ. ಬಹಳ ಖುಷಿ ಆಯಿತು. ಬೇಗ ಬರೆದ. ಎಷ್ಟು ಬೇಗ ಬರೆದ ಅದರಲ್ಲಿ ಹೊತ್ತು ಕೊಟ್ಟಿರ್ತಾರೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಬರೆಯಲೇಬೇಕು. ಇವನು ಅದಕ್ಕಿಂತ ಮೊದಲೇ ಬರೆದಾಗಿದೆ. ಬಾಕಿ ಮಕ್ಕಳು ಬರೆಯುವಾಗ ನಾನು ಬರೆದಿದ್ದರೆ ಮಾಸ್ಟರ್ಗಳಿಗೆ ಸಂಶಯ ಸಿಗ್ಬೋದು ಅಂತೇಳಿ ನಾನೇನು ನನಗೆ ಇಷ್ಟು ಬೇಗ ಉತ್ತರ ಸಿಕ್ಕ ಕಾರಣ ಸತ್ಯನಾರಾಯಣ ದೇವರ ಪೂಜೆ ಮಾಡ್ತೇನೆ ಅಂತ ಹರಕೆ ಹೊತ್ತಿದ್ದೇನೆ. ಹಾಗಾದರೆ ಸತ್ಯನಾರಾಯಣ ದೇವರ ಪೂಜೆಗೆ ಎಷ್ಟು ಖರ್ಚಾಗ್ಬೋದು ಲೆಕ್ಕ ಹಾಕುವ ಅಂತೇಳಿ ಒಂದು ತಾವು ಪೇಪರ್ ತಗೊಂಡ ಅದರಲ್ಲಿ ಬಿಲ್ ಬರೆಯಕ್ಕೆ ಶುರು ಮಾಡಿ ಆರತಿ ಬತ್ತಿ, ಊದುಬತ್ತಿ, ದೀಪದೆಣ್ಣೆ, ಕರ್ಪೂರ, ಸಕ್ಕರೆ, ಸಜ್ಜಿಗೆ ಹೀಗೆ ಬರೀತಾ ಬರುವಾಗ 300 ರೂಪಾಯಿ ಖರ್ಚು ಸಿಗ್ತವೆ. ಅವನಿಗೆ ಕಂಡಿತ್ತು, ನಾನು ದೇವರಿಗೆ 300 ರೂಪಾಯಿ ಯಾಕೆ ಖರ್ಚು ಮಾಡಬೇಕು, ದೇವರಿಗೆ ಹಣ್ಣುಕಾಯಿ ಮಾಡಿದ್ದು ಹರಕೆ ಆಗುವುದಿಲ್ವ, ಹಣ್ಣುಕಾಯಿಗೆ ಎಷ್ಟು ಆಗ್ತದೆ ನೋಡುವ ಅಂತೇಳಿ ತೆಂಗಿನಕಾಯಿ, ವೀಳ್ಯದೆಲೆ, ಬಾಳೆಹಣ್ಣು ತೀರಕ್ಕೆ 30 ರೂಪಾಯಿ ಖರ್ಚು. ಕೇವಲ 0 ಮಾತ್ರ ಇಲ್ಲ, ಅಷ್ಟೇ 30 ರೂಪಾಯಿ ಆದರೆ ಯಾಕೆ ದೇವರಿಗೆ ಖರ್ಚು ಮಾಡಬೇಕು, ದೇವರಿಗೆ ಕೈ ಮುಗಿದ್ರು ಹರಕೆ ಅಷ್ಟೇ ಮಾಡುವ ಸಾಕು ಅಂತೇಳಿ ಕೂತಿದ್ದ. ಅಷ್ಟೊತ್ತಿಗೆ ಮಾಸ್ಟರ್ಗಳೆಲ್ಲ ಉತ್ತರ ಪೇಪರ್ ಇಟ್ಕೊಂಡು ಬಂದು ಎಲ್ಲ ಮಕ್ಕಳದ್ದು ಇವನು ಕೊಟ್ಟ. ಉಳಿದ ಪೇಪರನ್ನು ಇಲ್ಲಿ ತಂದ. ಆದರೆ ಕೊಟ್ಟ ಪೇಪರ್ ಯಾವುದಂದರೆ ಆರತಿ ಬತ್ತಿ, ಊದುಬತ್ತಿ, ದೀಪದೆಣ್ಣೆ ಬರೆದ ಪೇಪರನ್ನು ಅವರಿಗೆ ಕೊಟ್ಟು ನಿಜವಾಗಿ ಉತ್ತರ ಬರೆದ ಪೇಪರನ್ನು ಮನೆಗೆ ತಂದಿದ್ದಾನೆ. ಇದನ್ನು ತಿಳಿದಂತಹ ನಾರದರು ಹೇಳ್ತಾರೆ, ಭಗವಂತ ಕಲಿಯುಗದ ಮನುಷ್ಯನಿಗೆ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಚರಿತ್ರೆ, ವೃತ, ನಿಷ್ಠ, ನಿಯಮವಾದಂತಹ ಒಳ್ಳೆಯ ರೀತಿಯ ಚರಿತ್ರೆ ಹೇಳಬೇಕಾಗ್ತದೆ. ಅಂತಹ ಚರಿತ್ರೆ, ಪುಣ್ಯಪ್ರದವಾದಂತಹ ಚರಿತ್ರೆ ನನಗೆ ಹೇಳಿ ನಾನು ಪ್ರಪಂಚಕ್ಕೆ ತಿಳಿಸ್ತೇನೆ ಅಂತೇಳಿ ಆ ನಾರದರು ಮಹಾವಿಷ್ಣು ದೇವರಲ್ಲಿ ಕೇಳುವಾಗ ಆ ಮಹಾವಿಷ್ಣು ದೇವರು ಏನನ್ನು ಹೇಳಿದ್ದಾರೆ ಅದನ್ನು ಸೂತ ಪುರಾಣಿಕರು ಶೌನಕಾದಿ ಶಿಷ್ಯರಿಗೆ ಪಾಠ ಮಾಡುವ ಕಥೆಯನ್ನು ಹೇಳ್ತಾ ಬರ್ತಾರೆ. ಒಂದೊಂದು ಕಥೆ 3/4 ಗಂಟೆ ಉಂಟು. ಒಂದು ಕಥೆಯನ್ನಾದರೂ ಕೇಳಬೇಕಾಗುತ್ತೆ ನಾವು. ಯಾಕೆಂದರೆ ಇಲ್ಲಿ ಕೇಳುವುದು ನಾವು ಮಾತ್ರ ಅಲ್ಲ, ಈ ಆ ಜಾಗದಲ್ಲಿಂಥ ಆತ್ಮಗಳೆಲ್ಲ ಎಷ್ಟೆಷ್ಟೋ ಮೋಕ್ಷಕ್ಕೆ ಬಯಸ್ತವೆ. ಅವೆಲ್ಲ ದೇವರ ಪೂಜೆಯ ಕಥೆಯಲ್ಲಿರ್ತವೆ, ಅಲ್ಲಿ ಬಂದು ಕೇಳ್ತಾರಂತೆ. ಜೀವಿತವರಿಗೆ ಕಥೆ ಬೇಡ, ಸತ್ತವರಿಗೆ ಈ ಕಥೆ ಬೇಕಾಗ್ತದೆ.
ಯಾಕೆಂದ್ರೆ ಅವರಿಗೆ ಮೋಕ್ಷಕ್ಕೆ ಹೋಗಬೇಕಾದ್ರೆ ವಿಷ್ಣುದೇವರ ಕಥೆಯನ್ನು ಕೇಳಿದಷ್ಟು ಅವರು ಮೋಕ್ಷಕ್ಕೆ ದಾರಿ ಆಗ್ತದೆ. ಆದ್ರಿಂದ ಸತ್ತವರ ಲೆಕ್ಕದಲ್ಲಿ ಭಾಗವತ 7 ದಿವಸ ಭಾಗವತ ಪ್ರವಚನ ಎಲ್ಲ ಮಾಡ್ತಾರೆ. ಆದ್ರಿಂದ ಆ ಭಗವಂತನ ಚರಿತ್ರೆಯನ್ನು ಸ್ವಲ್ಪ ಕೇಳಿದರು. ಕಲಿಯುಗದಲ್ಲಿ ಹರಿ ನಾಮವನೆನೆದರೆ ಕುಲಕೋಟಿಗಳು ಧರಿಸುವವು. ಕಲಿಯುಗದಲ್ಲಿ ಹರಿ ನಾಮವನೆನೆದರೆ ಕುಲಕೋಟಿಗಳು ಧರಿಸುವವು. ಸುಲಭದ ಮುಕುತಿಗೆ ಸುಲಭವೆಂದೆನಿಸುವ ಹರಿನಾಮವನಿ ನೆನೆ ಮನವೇ. ಕಲಿಯುಗದಲ್ಲಿ ಹರಿ ನಾಮವನೆನೆದರೆ ಕುಲಕೋಟಿಗಳು ಧರಿಸುವವು. ದೇವರ ಸ್ಮರಣೆ ಮಾಡಿದ್ರೆ ನಾವು ಅಷ್ಟು ಪುಣ್ಯ ಪಡೆಯುತ್ತೇವೆ. ನಾರಾಯಣ ಹೇಳುವಂತಹ ಮಾತು, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಈ ದೇವರ ನಾಮ ಸ್ಮರಣೆ ಮಾಡಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಬಹುದು. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕಲ್ಮಶಗಳು ತುಂಬಿಕೊಂಡಿರ್ತದೆ. ನಾವು ಸುಮ್ಮನೆ ಇದ್ದರೂ ನಮಗೆ ಹೇಳುವವರು ಕಾಡಿ ಅದು ಇದು ಹೇಳುವವರು ಎಷ್ಟೋ ಜನ ಇರ್ತಾರೆ. ಅಕ್ಕದಾಸರು ಹೇಳಿದ್ದಾರೆ, ಮುಸುರೆ ತೊಳೆಯಬೇಕು ಮನಸ್ಸಿನ ಮುಸುರೆ ತೊಳೆಯಬೇಕು. ಊರಿಂದ ಬರುವಂಥ ಬೆಳೆದ ವಿಚಾರಗಳನ್ನು ಬಿಡಬೇಕು. ಗುಸುಗುಸು ಬಿಡಬೇಕು, ಗುಸುಗುಸು ಬಿಡಬೇಕು. ಒಂದು ಪಾತ್ರೆಯಲ್ಲಿ ಅಡಿಗೆ ಮಾಡುತ್ತೇವೆ, ಆ ಪಾತ್ರೆಯನ್ನು ತೊಳೆದು ಮರುದಿವಸ ಅಡಿಗೆ ಮಾಡಬೇಕಾದ್ರೆ ಹೇಗೆ ತೊಳೆದು ಅಡಿಗೆ ಮಾಡ್ತವೆಯೋ ಅದೇ ಪ್ರಕಾರವಾಗಿ ನಮ್ಮ ಮನಸ್ಸಿಗೆ ಕಲ್ಮಶಗಳು ಸೇರ್ತಾ 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 ಇರ್ತವೆ. ಅದನ್ನು ಗಳಿಗೆಗೊಮ್ಮೆ ಯಾವುದರಿಂದ ಅಷ್ಟಮದವೆಂಬ ಸುಟ್ಟ ಈ ಪಾತ್ರೆಯ ವಿಷ್ಣು ನಾಮವೆಂಬ ಕೃಷ್ಣ ನದಿಯಲ್ಲಿ ಮುಸುರೆ ತೊಳೆಯಬೇಕು, ಮನದ ಮುಸುರೆ ತೊಳೆಯಬೇಕು. ಆ ದೇವರ ನಾಮಸ್ಮರಣೆ ಮಾಡಿ ನಮ್ಮ ಶರೀರವನ್ನು ಶುದ್ಧ ಮಾಡಬಹುದು, ಬೇರೆ ಯಾವುದ್ರಲ್ಲಿ ಆಗುವುದಿಲ್ಲ. ಆದ್ದರಿಂದ ಕಲಿಯುಗದಲ್ಲಿ ಸ್ವಲ್ಪ ನಾಮಸ್ಮರಣೆ ದೇವರ ಕಥೆಯನ್ನು ಕೇಳಿದರೂ ಅದರ ಪುಣ್ಯ ವಿಶೇಷದಿಂದ ನಮ್ಮ ಪಾಪಗಳು ಆ ಕಥೆಯ ಸ್ಮರಣೆಯಿಂದಲೇ ನಾಶ ಆಗ್ತದೆ. ಆದರೆ ಒಂದು ಕಥೆಯನ್ನು ಕೇಳುವ. ಭದ್ರಶೀಲವೆಂಬ ನದಿ ತೀರ, ಭದ್ರಶೀಲವೆಂಬ ನದಿ ತೀರ, ಅಲ್ಲಿ ಚೋಲ್ಕಮುಖನೆಂಬ ಸಾಹುಕಾರ, ಅಲ್ಲಿ ಚೋಲ್ಕಮುಖನೆಂಬ ಸಾಹುಕಾರ. ವ್ರತವನ್ನು ಮಾಡಿದನು ನದಿ ತೀರ, ವ್ರತವನ್ನು ಮಾಡಿದನು ನದಿ ತೀರ, ಸೇರಿತು ಅವನ ಪರಿವಾರ ಭದ್ರಶೀಲವೆಂಬ ನದಿ ತೀರ. ಆ ಭದ್ರಶೀಲ ಹೇಳುವಂತಹ ನದಿಯಲ್ಲಿ ವಿಶೇಷವಾದಂಥ ವಿಸ್ತಾರವಾದಂಥ ಮೈದಾನದಲ್ಲಿ ಅಶ್ವತ್ಥ ವೃಕ್ಷದ ಅಡಿಯಲ್ಲಿ ಚೋಲ್ಕಮುಖ ಹೇಳುವಂತಹ ರಾಜ ತನ್ನ ಪರಿವಾರದೊಡನೆ ಸೇರಿ ತಡಿದು ತೋರಣ ಚಪ್ಪರ ವಾದ್ಯ ಇದನ್ನೆಲ್ಲ ಕಟ್ಟಿಕೊಂಡು ಬಹಳ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಿಸ್ತಾ ಇದ್ದ. ಶಾಂತ ಇತ್ತರಲ್ಲಿ ಆ ಬಂದಂತಹ ಸಭಿಕರು ಶುದ್ಧವಾಗಿ ಶುದ್ಧ ಮನಸ್ಸಿನಿಂದ ಶಾಂತಾಕಾರಣ ಪೂಜೆಯನ್ನು ನೋಡ್ತಾ ಇದ್ರು. ಯಾಕೆಂದ್ರೆ ಸತ್ಯನಾರಾಯಣ ದೇವರ ಪೂಜೆ ಮಾಡುವ ಶಾಂತಿಗೆ ಅಲ್ಲಿಯೇ ಶಾಂತಿ ಇಲ್ಲದ್ರೆ ನಮ್ಮ ಜೀವನದಲ್ಲಿ ಮತ್ತೆ ಶಾಂತಿ ಇಲ್ಲ ಅಂತ. ಅದು ಶಾಂತಾಕಾರಣ ಪೂಜೆ. ಇದ್ದವರು ಶಾಂತಿಯಲ್ಲಿದ್ದರೆ ಬಂದವರು ಕೂಡ ಶಾಂತಿಯಲ್ಲಿ ಇರ್ತಾರೆ. ಇದ್ದವರು ಹರಟ ಮಾಡಲಿಕ್ಕೆ ಹೊರಟ್ರೆ ಬಂದವರು ಕೂಡ ಅದೇ ಮಾಡೋದು. ಆದ್ದರಿಂದ ಈ ಸುಂದರವಾದಂಥ ಅಶ್ವತ್ಥ ಕಟ್ಟೆಯ ಮಧ್ಯದಲ್ಲಿ ಭದ್ರಶೀಲ ನದಿಯ ತಟದಲ್ಲಿ ಚೋಲ್ಕಮುಖ ಹೇಳುವಂಥ ರಾಜ ತನ್ನ ಪ್ರಜೆಗಳನ್ನು ಎಲ್ಲ ಕೂರಿಸಿಕೊಂಡು ಆ ಕಟ್ಟೆಯ ಮಧ್ಯದಲ್ಲಿ ಸುವರ್ಣ ಕಲಶವನ್ನಿಟ್ಟು ಭಗವಂತನ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತಾ ಇದ್ದ. ಅದೇ ಸಂದರ್ಭದಲ್ಲಿ ದಾರಿಯ ಬದಿಯಲ್ಲಿ ಒಬ್ಬ ಸಾಧು ಹೇಳುವಂತಹ ಸಾಹುಕಾರ, ಅವನು ಪೂಜೆಗೆ ಅಂತ ಬರುವವಲ್ಲ. ಆ ಸಭೆಯ ಬದಿಯಲ್ಲಿ ಒಂದು ಮಾರ್ಗ ಇತ್ತು, ಆ ಮಾರ್ಗದಲ್ಲಿ ಹೋಗುವ. ಅವನದು ಕೆಲಸ ಏನಂದ್ರೆ ಸಮುದ್ರದಲ್ಲಿರುವಂತಹ ಮುತ್ತುರತ್ನಗಳನ್ನು ಹೆಕ್ಕಿ ಬೇರೆ ದೇಶಕ್ಕೆ ಮಾರಿ ಅದರಿಂದ ಜೀವನ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಮಾರಿ ಅದರಿಂದ ಜೀವನ ತೆಗಿತು. ಸಮುದ್ರ ದಾಟಿ ಹೋಗಬೇಕಾದಂತಹ ಅವನ ಪರಿಸ್ಥಿತಿ, ಒಮ್ಮೆ ಹೋದರೆ ತಿಂಗಳುಗಟ್ಟೆ ಬರಲಿಕ್ಕಿಲ್ಲ. ಅಂತಹ ಸಾಧು ಹೇಳುವಂತಹ ಸಾಹುಕಾರ ತನ್ನ ಕೆಲಸಕ್ಕೆ ಅಂತೇಳಿ ಹೋಗ್ತಾ ಇದ್ದ. ಇಲ್ಲಿ ಈ ಸಭೆ ತಳಿರು ತೋರಣ ವಾದ್ಯ ಶಾಂತಚಿತ್ತಾನಂದ ಮನಸ್ಸು ಒಳ್ಳೆಯ ರೀತಿಯಂತ ಪೂಜೆಯನ್ನು ನೋಡ್ತಾ ಇದ್ದವು. ಅವನಿಗೆ ಕಂಡಿತ್ತು, ನಾನು ಪೂಜೆಗೆ ಹೋಗದಿದ್ರೂ ಅಡ್ಡಿಲ್ಲ. ಇಂತಹ ಒಂದು ಅವಕಾಶವನ್ನು ನೀನು ಇವತ್ತು ಕಳೆದುಕೊಂಡ್ರೆ ನನಗೆ ಇಂಥ ಅವಕಾಶ ಯಾವ ಸಿಗ್ತದೇನು, ಆದ್ದರಿಂದ ನಿನ್ನ ಕೆಲಸಕ್ಕೆ ಹೋಗುವುದಿಲ್ಲ ಅಂತೇಳಿ ಎಲ್ಲ ಕೂತ್ಕೊಂಡಾಗ ಅವನೊಂದು ಬದಿಯಲ್ಲಿ ಕೂತ. ಎಲ್ಲರಿಗೂ ತೀರ್ಥ ಪ್ರಸಾದ ಆಯಿತು. ತೀರ್ಥ ಪ್ರಸಾದ ಆದಮೇಲೆ ಆ ಪ್ರಸಾದವನ್ನು ಕೈಯಲ್ಲಿ ಹಿಡಿಕೊಂಡು ಯಜಮಾನಳಿ ಕೇಳ್ತಾರೆ, ಸ್ವಾಮಿ ಇದೇನು ಪೂಜೆ, ಇದು ಏನು ವಿಶೇಷ, ಈ ಪೂಜೆಯ ವಿಶೇಷವಾದಂತಹ ಪರಿಣಾಮ ಏನು, ಇದನ್ನೆಲ್ಲ ತಿಳ್ಕೊಳ್ಬೇಕಾದಂತಹ ಕುತೂಹಲ ನನಗಿದೆ, ಇದರ ವಿಸ್ತಾರತೆಯನ್ನು ಹೇಳಿ ಅಂತೇಳಿ ರಾಜನಲ್ಲಿ ಕೇಳುವಾಗ ರಾಜ ಹೇಳ್ತಾನೆ, ಸ್ವಾಮಿ
ಈ ಪೂಜೆಯ ಮಹಾತ್ಮೆಯನ್ನು ಏನು ಅಂತ ಹೇಳಿ. ಕಲಿಯುಗದ ಕಲ್ಪವೃಕ್ಷ ಅಂದರೆ ಈ ಪೂಜೆ. ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯಂ ಸಂತತಿಕರಂ ಸರ್ವತ್ರ ವಿಜಯಪ್ರದಂ. ಮನುಷ್ಯನಿಗೆ ಏನೇನು ಬೇಕೋ ಅದೆಲ್ಲ ಇದರಲ್ಲಿ ಉಂಟು. ನಮ್ಮ ಮುಖ ಕಾಣದಿದ್ರು ನಾವು ಮುಖ ಎಲ್ಲಾದ್ರೂ ಹೋಗ್ಬೇಕಿದ್ರೆ ನಮ್ಮ ಮುಖವನ್ನು ಗಂಟೆಗಟ್ಟಲೆ ಕನ್ನಡಿಯಲ್ಲಿ ನೋಡ್ಕೊಂಡು ಹೊರಡ್ತೇನೆ. ನಾನು ಹಾಗೆ ಮಾಡಿದ್ರೆ ಒಳ್ಳೆದ, ಹೀಗೆ ಮಾಡಿದ್ರೆ ಒಳ್ಳೆದ, ನಾನು ಹಾಗೆ ನೆಗಾಡಿದ್ರೆ ಒಳ್ಳೆದ, ಹೀಗೆಲ್ಲ ಹೋಗ್ತಾ ಇರ್ತೇನೆ. ಮುಂಚೆ ಒಬ್ಬಳು ಹೆಂಗಸು ಗಂಡನ ಜಗಳ ಆಡ್ತಾರೆ. ನೀವೊಬ್ರು ಗಂಡಸ, ಪಕ್ಕದ ಮನೆ ಪದ್ಮಮ್ಮನಿಗೆ ಅವಳ ಗಂಡ ಮದುವೆ ಆದ ದಿವಸಕ್ಕೆ ಏನಾದ್ರು ವರ್ಷ ಏನಾದ್ರು ತಂದು ಕೊಡ್ತಾನೆ. ನಾವು ಮದುವೆ ಆಗಿ 25 ವರ್ಷ ಆಯ್ತು, ಇಲ್ಲಿ ಅವರಿಗೆ ಒಂದು ತುಂಡು ಬಟ್ಟೆಗಳು ಕೊಡಲಿಲ್ಲ. ನೋಡಿ, ನಾಳೆ ನೆನಪುಂಟಲ್ಲ, ನನ್ನ ಮದುವೆ ಆಗಿ 25ನೇ ವರ್ಷ, ನನಗೆ ವಜ್ರದ ಮೂಕುತಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದೆ. ಕೊಡದಿದ್ದರೆ ನಾನು ತಾಯಿ ಮನೆಯಲ್ಲೇ ಕೂತ್ಕೊಳ್ತೇನೆ, ಮತ್ತೆ ಬರೋದಿಲ್ಲ. ಏನು ಮಾಡು, ಇಷ್ಟರವರೆಗೆ ಹೇಗಾದರೂ ಮಂಗ ಮಾಡಿ ಮುಂದುವರಿಸಿದ್ದ. ಈ ಸಲದ ಕಂಡೀಷನ್ ಭಾರಿ ಜೋರುಂಟು, ಆಯ್ತು ಬಾರ ಹೇಗಾದರೂ ಮಾಡಿ ಹರಕೆ ಹೋಗ್ತೇನೆ ಅಂತ ಸಾಲ ಮೂಲ ಮಾಡಿಕೊಂಡು ವಜ್ರದ ಮೂಗುತಿ ಮಾಡಿ ಕೊಟ್ಟ. ಈ ಮೂಗುತಿಯನ್ನು ಮೂಗಿಗೆ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ ಹೆಂಗಸರು. ಎಲ್ಲರೂ ಕೇಳಬೇಕು, ಆ ಮೂಗುತಿಯಲ್ಲಿ ಬಂದ್ರಿ, ಯಾರು ಕೊಟ್ಟರು, ಎಷ್ಟಾಯಿತು, ಹೀಗೆಲ್ಲ ಕೇಳಬೇಕು ಅಂತೇಳಿ 10 ಜನ ಹೆಂಗಸರು ಬರುವಲ್ಲಿ ನೋಡಿ ಎದುರಿದ್ರು. ಯಾಕೆ? ಅವರು ಮೂಗುತಿಯ ಕಥೆಯನ್ನು ಕೇಳಬೇಕು. ಯಾರು ಕೇಳ್ತಾರೆ? ಅವರವರ ಸಮಸ್ಯೆ ಅವರಿಗೆ. ಇವಳ ಮೂಗುತಿಯನ್ನು ಯಾರು ವಿಚಾರ ಮಾಡ್ತಾರೆ? ಇವಳಿಗೆ ಕಂಡಿತ್ತು, ನಾನು ಇಷ್ಟು ಕ್ರಯದ ಮೂಗುತಿಯನ್ನು ಹಾಕ್ಕೊಂಡ್ರು ಯಾರು ಹೆಂಗಸರು ಕೇಳೋದಿಲ್ಲ. ಇವರಿಗೆಲ್ಲ ಮತ್ಸರ. ಅಲ್ಲಿ ನೋಡುವಾಗ ಹೊಳೆಯಲ್ಲಿ ಸ್ವಾಮಿಗಳು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಕೇಳಿದೇನಾಗಬೇಕು, ಕೇಳೋದಿದ್ರೆ ಅಂತಹ ಸ್ವಾಮಿಗಳು ಕೇಳಬೇಕು ಅಂತೇಳಿ ಆ ಸ್ವಾಮಿಗಳ ಹತ್ರ ಹೋದ್ರು. ಸ್ವಾಮಿ ನಮಸ್ಕಾರ ಅಂತೇಳಿ ತಲದಕ್ಕಿಸಿದ್ದು. ಆಯ್ತಮ್ಮ ಹೇಳು. ಪುನಃ 2ನೇ ಸಲ ಸ್ವಾಮಿ ನಮಸ್ಕಾರ, ಹೇಳಮ್ಮ ಅಂತೇಳಿ. ಇನ್ನು ಸ್ವಾಮಿಗಳು ನನ್ನ ವಜ್ರದ ಮೂಗುತಿಯ ಕಥೆಯನ್ನು ಹೇಳ್ತಾರೆ ಅಂತ ಕೇಳಲಿಕ್ಕಾಗಲಿಲ್ಲ, ನಾನೇ ಹೇಳಿಬಿಡ್ತೇನೆ ಅಂತೇಳಿ ಶುರು ಮಾಡಿ. ಏನು ಸ್ವಾಮಿ ನೋಡಿದ್ರಾ? ಏನು ನಮ್ಮ ನನ್ನ ಮುಖ ನೋಡಿದ್ರಾ? ನೋಡಿದೆ. ಮುಖದಲ್ಲಿ ಮೂಗು ನೋಡಿದ್ರಾ? ನೋಡಿದೆ. ಮೂಗಲ್ಲಿ ಮೂಗುತಿ ನೋಡಿದ್ರಾ? ನೋಡಿದೆ. ಅದು ಯಾರು ಕೊಟ್ಟದ್ದು ಗೊತ್ತುಂಟು? ನನ್ನ ಗಂಡ ಕೊಟ್ಟು. ನನಗೆ ವರ್ಷ ನನ್ನ ಗಂಡನಿಗೆ ನಾನಂದ್ರೆ ಭಾರಿ ಅಕ್ಕರೆ. ವರ್ಷ ಜಗಳ ಮಾಡ್ತಾ ಕೊಡೋದು ಅಂತ ಹೇಳಿ ವರ್ಷ ಏನಾದರೂ ಕೊಡ್ತಾರೆ. ಈ ವರ್ಷ ನನಗೆ ವಜ್ರದ ಮೂಗುತಿ ಮಾಡಿಕೊಟ್ರು. ಹೇಗುಂಟು ಸ್ವಾಮಿ, ಒಳ್ಳೆದಿಲ್ವಾ? ಸ್ವಾಮಿಗಳು ಒಳ್ಳೆದುಂಟಮ್ಮ ಅಂತೇಳಿ ನೆಗಾಡಿದ್ರು. ಇವಳು ಸಿಟ್ಟು ಬಂತು. ಏನು, ನಾನು ಇಷ್ಟು ದೊಡ್ಡ ಕ್ರಯದ ವಜ್ರದ ಮೂಗುತಿಯನ್ನು ಹಾಕ್ಕೊಂಡಿದ್ದೇನೆ, ನೀವೇನು ತಮಾಷೆ ತಿಳ್ಕೊಂಡು ನೆಗಾಡ್ತಾ ಇದ್ದೀರಿ ಸ್ವಾಮಿ. ಆಗ ಸ್ವಾಮಿಗಳು ಹೇಳ್ತಾರೆ, ಅಮ್ಮ ನಿನಗೆ ಇಷ್ಟು ದೊಡ್ಡ ಶರೀರ, ಆ ಶರೀರದಲ್ಲಿ ಇಷ್ಟು ದೊಡ್ಡ ಒಂದು ಮುಖ, ಆ ಮುಖದಲ್ಲಿ ಇಷ್ಟು ದೊಡ್ಡ ಒಂದು ಮೂಗು, ಆ ಮೂಗಿಗೆ ನಿನ್ನ ಸಣ್ಣ ಒಂದು ಗಂಡ ಒಂದು ಪುಟ್ಟಿ ಆಗಿರ್ತದೆ ಮೂಗುತಿ. ಈ ಕುತ್ತಿ ಆದಂತಹ ಗಂಡನನ್ನು ಇಷ್ಟು ಹೊಗಳ್ತಿಯಲ್ಲ, ನಿನಗೆ ಇಷ್ಟು ದೊಡ್ಡ ಶರೀರವನ್ನು ಕೊಟ್ಟಂತಹ ದೇವರನ್ನು ಮರ್ತು ಬಿಟ್ಟಿಯಮ್ಮ. ಆ ದೇವರು ನಿನ್ನ ಗಂಡನಿಗೆ ಪ್ರೇರಣೆ ಕೊಡದಿದ್ರೆ ನೀನು ಮೂಗುತಿಯನ್ನು ಎಲ್ಲಿಡ್ತಿದ್ದಿ? ದೇವರನ್ನು ಮರ್ತು ಬಿಟ್ಟಿಯಲ್ಲಮ್ಮ, ಖಾಲಿ ಗಂಡನನ್ನು ಹೋಗಿ ತಗೊಳ್ತಾ ಇದ್ದೀಯಲ್ಲ ಅಂತ. ಯಾಕೆ ಹೇಳಿದ್ರೆ, ಹೊಸ ವಸ್ತ್ರ ಉಡುವಲ್ಲಿ ಹರಿಯ ಬೆಳ್ಳುಡೆಯನ್ನಿ, ಹೊಸ ಆಭರಣಗಳು ಹರಿಗಾರ್ಪಿತವೆನ್ನಿ, ಸಕಲವೆಲ್ಲವೂ ಹರಿಯ ಸೇವೆಯನ್ನಿ. ನಾವು ಏನು ಮಾಡಿದ್ವಿ? ಭಗವಂತ ಕೊಟ್ಟದ್ದು. ಹೆಂಡತಿ ಗಂಡನಿಗೆ ನಮಸ್ಕಾರ ಮಾಡುವಾಗ ಗಂಡನಿಗೆ ನಮಸ್ಕಾರ ಮಾಡೋದಲ್ಲ, ಗಂಡನೊಳಗೆ ನಾರಾಯಣ ದೇವರಿದ್ದಾರೆ ಅಂತ ನಮಸ್ಕಾರ ಮಾಡಿದರೆ ಅದು ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ತದೆ. ಗಂಡ ಹೆಂಡತಿಗೆ ಸೀರೆ ಕೊಡುವಾಗ ಹೆಂಡತಿಗೆ ಸೀರೆ ಕೊಡೋದಲ್ಲ, ಹೆಂಡತಿಗಳಿಗೆ ಮಹಾಲಕ್ಷ್ಮೀ ದೇವರು ಇದ್ದಾರೆ ಅಂತೇಳಿ ಅವರಿಗೆ ಸೀರೆ ಕೊಟ್ಟರೆ ಅದು ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ತದೆ. ಆದ್ದರಿಂದ ಸಕಲವೆಲ್ಲವೂ ಹರಿಯ ಸೇವೆಯನ್ನಿ. ನಾವು ದೇವರಿಗೆ ಬಂಗಾರ ಇಡ್ತೇವೆ, ಯಾಕೆ? ದೇವರಿಗೆ ಕಮ್ಮಿ ಆಗಿದೆ? ದೇವರು ನಾವು ಕೊಡುದು 2 ಕೈಯಲ್ಲಿ, 2 ಕೈಯಲ್ಲಿ ಸೇರಿಸಿ ದೇವರಿಗೆ ಎಷ್ಟು ಕೈ ಉಂಟು? ಸಹಸ್ರ ಶೀರ್ಷ ಪುರುಷ ಸಹಸ್ರಾಖ್ಯ ಸಹಸ್ರವಾತ್. ಅವ್ರು ಕೊಟ್ಟರೆ ತಗೊಳ್ಳಿಕ್ಕೆ ಸಾಧ್ಯ ಉಂಟು, ಅಷ್ಟು ಕೈ ಉಂಟು. ಆದ್ರಿಂದ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯಂ ಸಂತತಿಕರಂ ಸರ್ವತ್ರ ವಿಜಯಪ್ರದಂ. ದುಃಖ ಶೋಕ ನಾಶ ಆಗಬೇಕು, ಸೌಭಾಗ್ಯ ಸಂತತಿ ವೃದ್ಧಿ ಆಗಬೇಕು, ಹೋದಲ್ಲಿ ಬಂದಲ್ಲಿ ಎಲ್ಲ ಕ್ಷೇಮ ಸಿಗಬೇಕಾದ್ರೆ ಈ ವೃತವನ್ನು ಮಾಡಿದರೆ ಅಷ್ಟು ಪುಣ್ಯ ಬಲ ಉಂಟು ಅಂತೇಳಿ ಆ ಸಾಹುಕಾರ, ಆ ರಾಜ ಸಾಹುಕಾರನಲ್ಲಿ ಹೇಳುವಾಗ ಆ ಸಾಹುಕಾರ ಹೇಳ್ತಾರೆ, ಸ್ವಾಮಿ ನಮಗೆ ಏನು ದುಃಖ ಇಲ್ಲ, ಮನೆಯಲ್ಲಿ ಸುಖ ಸಂತೋಷವಾಗಿದ್ದೇವೆ, 2ನೇ ಹೇಳಿದ್ರಲ್ಲ ದುಃಖ ಇಲ್ಲ. ಆಮೇಲೆ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ತನಂ. ಧನಧಾನ್ಯ
ಮನೆಯಲ್ಲಿ ನಮಗೆ ಬೇಕಾದಷ್ಟು ಉಂಟು, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬೇಕಾದಷ್ಟು ಮಾಡಿಟ್ಟಿದೆ, ಅದರಲ್ಲೂ ತೊಂದರೆ ಇಲ್ಲ. ಮತ್ತೆ ಹೇಳಿದ್ರಲ್ಲ ಸೌಭಾಗ್ಯಂ, ಸೌಭಾಗ್ಯ ಹೇಳಿದ್ರಲ್ಲಿ ನನ್ನ ಹೆಂಡತಿ ವಿದ್ಯಾವತಿ ರೂಪವತಿ ಗುಣವತಿ ಆದಂತಹ ಹೆಂಡತಿಯನ್ನು, ಆ ಹುಡುಗಿಯನ್ನು ನಾನು ಕೈ ಹಿಡಿದಿದ್ದೇನೆ. ಅವಳು ನನ್ನ ಮನಸ್ಸಿಗೆ ಅರ್ಧಾಂಗಿಯಾಗಿ ಅರ್ಥ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ಸೌಭಾಗ್ಯಕ್ಕೂ ಏನು ತೊಂದರೆ ಇಲ್ಲ. ಮುಂದೆ ಹೇಳಿದಿರಲ್ಲ ಸಂತರಿಗರಮ್ಮ, ಇದರಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಮದುವೆಯಾಗಿ 20-25 ವರ್ಷ ಆಯಿತು, ಇಲ್ಲಿಯವರೆಗೂ ಒಂದು ಸಂತತಿ ಆಗಲಿಲ್ಲ. ಎಷ್ಟೋ ದಿವಸದಿಂದ ಇದ್ದ ದೇವರಲ್ಲಿ ಎಲ್ಲ ಹರಕೆ ಹೊತ್ತಾ ಇತ್ತು. ಯಾವ ದೇವರಲ್ಲಿ ಹರಕೆ ಹೊತ್ತರು ಏನೂ ಪ್ರಯೋಜನ ಆಗಲಿಲ್ಲ. ನೀವು ಹೇಳ್ತೀರಲ್ಲ ಈ ದೇವರಿಗೆ ಪ್ರಾರ್ಥನೆ ಮಾಡಿದರೆ ನಮಗೆ ಇಷ್ಟಾರ್ಥ ಕೊಡ್ತಾರೆ ಅಂತೇಳಿ, ಆಗಲಿ ಇಲ್ಲೇ ಪ್ರಾರ್ಥನೆ ಮಾಡ್ತೇನೆ ಅಂತೇಳಿ ಆ ಸತ್ಯನಾರಾಯಣ ದೇವರ ಎದುರುಗಡೆ ಕಣ್ಣಲ್ಲಿ ನೀರು ಬತ್ತರಿಸಿಕೊಂಡು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಓ ಪದ್ಭಾಂಗವ, ಓ ಧೀರ ಬಂಧು, ಓ ದಯಾ ಸಿಂಧು, ಓ ಕರುಣಾಸಾಗರ, ಓ ಪರಮಾತ್ಮ, ನಿಮ್ಮ ರೂಪವನ್ನು ಆ ಶರೀರವನ್ನು ನೋಡಿದ ಕೂಡಲೇ, ನಿಮ್ಮ ಮೂರ್ತಿಯನ್ನು ಕಲ್ಪನೆ ಮಾಡಿದ ಕೂಡಲೇ ನೀವು ಇಷ್ಟಾರ್ಥ ದೇವರು ಅಂತ ಗೊತ್ತಾಗ್ತದೆ. ಭಗವಂತ ಎಷ್ಟೋ ವರ್ಷದಿಂದ ಮದುವೆ ಆದಂತಹ ನನಗೆ ಇಲ್ಲಿವರೆಗೆ ಸಂತತಿ ಆಗಲಿಲ್ಲ. ಆ ದೇವರು ಈ ದೇವರು ಇಲ್ಲಲ್ಲಿ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಆಗಲಿಲ್ಲ. ಕೇವಲ ನಮ್ಮ ಕಾಮತೃಷಿಗೋಸ್ಕರ ನಾನು ಸಂತತಿಯನ್ನು ಬೇಡುವುದಿಲ್ಲ. ಭಗವಂತ, ನಮ್ಮ ಹಿರಿಯರಿಂದ ಬಂದಂತಹ ಸಂತಾನವನ್ನು ಉಳಿಸಿಕೊಳ್ಬೇಕಾಗಿ ನಾನು ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಪರಮಾತ್ಮ, ನನಗೆ ಈ ನಿಮ್ಮ ಪ್ರಸಾದವನ್ನು ಹೆಚ್ಚಿಕೊಂಡು ಹೋದ ಕೂಡಲೇ, ನಾವು ಈ ಪ್ರಸಾದವನ್ನು ಸ್ವೀಕಾರ ಮಾಡಿದ ಮೇಲೆ 1 ವರ್ಷದೊಳಗೆ ಮಗು ಹುಟ್ಟಿದರೆ ನಿಮಗೆ ಪೂಜೆಯನ್ನು ಮಾಡುತ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಡ್ತಾನೆ. ಆ ಪ್ರಸಾದವನ್ನು ಹಿಡಿದುಕೊಂಡು ಬಂದು ತನ್ನ ಮನೆಯಲ್ಲಿರತಕ್ಕಂತಹ ವಿದ್ಯಾವತಿ ರೂಪವತಿ ಗುಣವತಿ ಶೀಲವತಿ ಆದಂತಹ ಲೀಲಾವತಿಗೆ ಆ ಪ್ರಸಾದವನ್ನು ಕೊಡ್ತಾನೆ. ಆ ಲೀಲಾವತಿ ಆ ಪ್ರಸಾದವನ್ನು 2 ಭಾಗ ಮಾಡಿ, 1 ಭಾಗವನ್ನು ಗಂಡನಿಗೆ ಕೊಟ್ಟು ಮತ್ತೊಂದು ಭಾಗವನ್ನು ತಾನು ಸ್ವೀಕಾರ ಮಾಡಿದ ಮೇಲೆ 1 ವರ್ಷದೊಳಗೆ ಬಹಳ ಒಳ್ಳೆಯ ಒಂದು ಹೆಣ್ಣು ಮಗು ಹುಟ್ಟುತ್ತದೆ. ದೇವರು ಹೆಣ್ಣು ಮಗು ಯಾಕೆ ಕೊಟ್ಟರು ಅಂತ ಕೇಳಬಹುದು. ಹೆಣ್ಣು ಮಗು ಕೊಟ್ಟರೆ 2 ಮನೆ ಬೆಳೆಯುತ್ತಾಳಂತೆ, ಅಥವಾ ಆಗಾಗಲೇ ಹೆಣ್ಣು ಮಗು ಕಡಿಮೆ ಇತ್ತು ಎನ್ನುವುದು. ಲೇಟೆಸ್ಟ್ ಆದಂತಹ ಮಗುವನ್ನು ಭಗವಂತ ಕೊಟ್ಟಿದ್ದಾನೆ. ಸುಂದರವಾದಂತಹ ಮುಖ, ಆ ಪೂರ್ಣ ಚಂದ್ರನ ಕಲೆ ಇರುವಂತಹ ಸುಂದರವಾದಂತಹ ಮುಖವನ್ನು ನೋಡಲು ಎಷ್ಟೋ ಜನರು ಮಗುವಿನ ಮುಖ ನೋಡಲಿಕ್ಕೆ ಬರ್ತಿದ್ರಂತೆ. ಅಷ್ಟು ಸುಂದರವಾದಂತಹ ಭಗವಂತನ ಅನುಗ್ರಹದಿಂದ ಹುಟ್ಟಿದಂತಹ ಮಗು 10ನೇ ದಿವಸ ಮಗುವಿಗೆ ನಾಮಕರಣ ಶಾಸ್ತ್ರವನ್ನು ಮಾಡುವುದು ಹೇಳಿ ಊರಿನ ಗಣ್ಯರಿಗೆ ಊರಿಗೆಲ್ಲ ಹೇಳಿಕೆ ಮಾಡ್ತಾರೆ. ತಳಿರು ತೋರಣ ಚಪ್ಪರ ವಾದ್ಯ ಇದನ್ನೆಲ್ಲ ಸ್ವೀಯ ಮಾಡಿಕೊಂಡು ತನ್ನ ಮಗುವಿಗೆ ಆ ನಾಮಕರಣೋತ್ಸವವನ್ನು ಮಾಡುವುದಕ್ಕೆ ಊರೆಲ್ಲ ಹೇಳಿಕೆ ಮಾಡ್ತಾನೆ. ಹೆಂಡತಿ ಹೇಳ್ತಾಳೆ, ಸ್ವಾಮಿ, ನಮಗೆ ಈ ರೀತಿಯಾಗಿ ಮಗು ಹುಟ್ಟಬೇಕಾದ ಕಾರಣ ನೀವು ಭಗವಂತನ ಪೂಜೆ ಮಾಡ್ತೇನೆ ಅಂತ ಹರಕೆ ಹೊತ್ತಿದ್ದೀವಿ. ಆದ್ದರಿಂದ ನಾಮಕರಣ ದಿವಸ ನಾವು ಪೂಜೆಯನ್ನು ಮಾಡೋಣವೇ ಅಂತ ಹೇಳುವಾಗ ಇವನು ಉಡಾಪಿಯ ಮಾತನಾಡ್ತಾನೆ. ಸುಮ್ಮನೆ ದೇವರ ಪೂಜೆಯನ್ನು ಯಾವತ್ತೂ ಮಾಡ್ಬೋದು, ಮದುವೆ ಮುಂಚಿನ ದಿವಸ ಹೇಗೆ ಮಾಡಿಕೊಂಡು ಆವಾಗ ನಮ್ಮ ಹರಕೆಯನ್ನು ಮಾಡಿದರೆ ಸಾಕು, ಈಗ ಮಾಡಬೇಕು ಅಂತಿಲ್ಲ ಅಂತೇಳಿ ಕೇವಲ ಮಗುವಿಗೆ ನಾಮಕರಣ ಶಾಸ್ತ್ರವನ್ನು ಮಾಡುತ್ತಾರೆ. ಚಂದ್ರನ ಪೂರ್ಣ ಕಲೆಯಿಂದ ಲೀಲಾವತಿ ಮಗಳಾದ್ರಿಂದ ಆ ಮಗುವಿಗೆ ಕಲಾವತಿ ಅಂತ ಹೆಸರಿಡ್ತಾರೆ. ಕಲಾವತಿ ದಿನ ವಿದ್ಯಾ ಬುದ್ಧಿಯನ್ನು ಚೆಂದ ಮಾಡಿ ಕಲಿತಾಳೆ. 18ನೇ ವರ್ಷ ಆಯಿತು. 18ನೇ ವರ್ಷ ಆಗುವ ಮಗುವಿಗೆ ಸರಿಯಾದಂತಹ ಮದುವೆ ಮಾಡಬೇಕು ಅಂತೇಳಿ ಸಾಹುಕಾರ ತೀರ್ಮಾನ ಮಾಡ್ತಾನೆ. ತನ್ನ ಸಂಬಂಧಿಕರ ನೆರೆಗರವರಲಿಲ್ಲ, ನನ್ನ ಹುಡುಗಿಗೆ ಸರಿಯಾದಂತಹ ಒಂದು ಗಂಡು ಇದ್ರೆ ಯಾರಾದರೂ ಹೇಳಿ ಅಂತೇಳಿ ಪ್ರಚಾರ ಮಾಡ್ತಾನೆ. ಒಬ್ಬ ಗಂಡುವಿನ ಲಕ್ಷಣ ಏನು ಬೇಕು ಅಂತೇಳಿ ಸುಭಾಷಿತಗಾರ ಹೇಳ್ತಾನೆ. ಕನ್ಯಾವರಯತೆ ರೂಪಂ ಮಾತಾ ವಿತ್ತಂ ಪಿತಾಶುತಂ ಬಾಂಧವ ಕುಲವಿಚ್ಚಂತಿ ದೃಷ್ಟಾನ್ನ ಮಿತರೇ ಜನಾ. ಹುಡುಗಿ ಗಂಡ ಆ ತೆರೆ ಬರುವಂತಹ ಹುಡುಗನ ರೂಪವನ್ನು ಇಚ್ಛಿಸ್ತಾಳಂತೆ. ಹುಡುಗನ ತಾಯಿ ತೆರಳಿ ಬರುವಂತಹ ಅಡಿಯಲ್ಲಿ ಎಷ್ಟು ಹಣ ಇರ್ತಂತೆ ತಿರುಗಿ ಕೇಳ್ತಾರೆ. ಎಷ್ಟು ಹಣ ಬೇಕು ಅಂತ ಆಲೋಚನೆ ಮಾಡ್ತಾಳಂತೆ. ಹುಡುಗನ ತಂದೆ ಆ ಹುಡುಗಿಯ ತಂದೆ ನನ್ನಲ್ಲಿ ಬರುವಂತಹ ಅಳಿಯ ಎಷ್ಟು ಕೀರ್ತಿವಂತನಾಗಿದ್ದ ಆಲೋಚನೆ ಮಾಡ್ತಾರಂತೆ. ಬಾಂಧವರು ಅವ ಕುಲ ಯಾವುದು ಗೋತ್ರ ಯಾವುದು ಅಂತ ವಿಚಾರಣೆ ಮಾಡ್ತಾರೆ. ಇದಕ್ಕೆಲ್ಲ ಸದೃಶವಾದಂತಹ ರೂಪದಲ್ಲಿಯೂ ಸುಂದರ, ಗುಣದಲ್ಲಿಯೂ ಸುಂದರ, ಒಳ್ಳೆಯ ಸುಂದರ ಹೇಳುವಂತಹ ಯುವಕನಿಗೂ ವಣಿಕ್ ಪುತ್ರಂ ಗುಣಾನ್ವಿತಂ, ಆ ಯುವಕನಿಗೂ ಈ ಹುಡುಗಿಗೂ ಮದುವೆ ಮಾಡುವುದಂತೆ ತೀರ್ಮಾನ ಮಾಡ್ತಾನೆ. ಊರಿನವರನ್ನೆಲ್ಲ ಕಡೆಗೆ ಸಂಕಲ್ಪ ಮಾಡಿದಿರಿ, ಅದನ್ನು ಮದುವೆ ದಿವಸ ಮಾಡ್ತೇವೆ. ನಮಗೆ ನಮ್ಮ ಸಮಸ್ಯೆ ಜಾಸ್ತಿ, ಸಾಲ ಮೂಲ ತುಂಬ ಉಂಟು, ಮದುವೆ ಮಾಡಬೇಕು ಅಂತಿಲ್ಲ. ನಾವು ಮದುವೆನೆಲ್ಲ ಮದುವೆ ಬಂದರೆ ಹೋಗ್ತಾರೆ, ಊಟ ಮಾಡಿ ಹೋಗ್ತಾರೆ, ಸುಮ್ಮನೆ ಇರುತ್ತೇಳಿ ಅದನ್ನು ಬೇಕು ಅಂದರೆ ಉದ್ದೇಶಪೂರ್ವಕ ಪೂಜೆಯನ್ನು ಬದಿಗಿಡ್ತಾರೆ. ಬಹಳ ವಿಜೃಂಭಣೆಯಿಂದ ಮದುವೆ ಆಗ್ತದೆ. ಹಳೆಯಳಿಯನಾಗಿ ನಾವು ಮನೆಯಲ್ಲಿ ಇಟ್ಕೊಂಡ್ರೆ ನನಗೆ ಇನ್ನೂ ಖರ್ಚು ಜಾಸ್ತಿ. ಮಾವ ಅಳಿಯ ಇಬ್ಬರು
ಆ ಸಮುದ್ರವನ್ನು ದಾಟಿ ಬೇರೆ ಕಡೆ ಒಂದು ಡೇರೆಯನ್ನು ಕಟ್ಟಿ ವಿಶ್ರಾಂತಿಗೋಸ್ಕರ ಆ ಡೇರೆಯಲ್ಲಿ ಮಲಕೊಂಡಿರ್ತಾರೆ. ಇದನ್ನೆಲ್ಲ ಕೊಟ್ಟಿದ್ದೇನೆ ಇವನಿಗೆ, ಸಂತತಿ ಇಲ್ಲ ಹೇಳುವಂತ ಉದ್ದೇಶದಿಂದ ಒಳ್ಳೆಯ ಸಂತತಿಯನ್ನು ಕೊಟ್ಟಿದ್ದೇನೆ, ಪ್ರೇರಣೆ ಮಾಡಿದ್ದೇನೆ. ಆದ್ರೂ ಬೇಕು ಅಂತೇಳಿ ಇವನನ್ನು ತಿರಸ್ಕಾರ ಮಾಡ್ತಾ ಇದ್ದೇನೆ, ತಿಳಿಸ್ಬೇಕಾಗಿದೆ. ಅದಕ್ಕೋಸ್ಕರ ನಿಂತಲ್ಲೇ ಇವನಿಗೆ ಶಾಪ ಕೊಡ್ತೇನೆ ಅಂತ ಹೇಳಿ ಆ ಪರಮಾತ್ಮ ಶಾಪ ಕೊಡ್ತಾನೆ. ಅಂತ ಕಷ್ಟ ಬಂದು ಹೋಗ್ಲಿ. ಯಾವಾಗ ಇವರು ಡೇರೆಯಲ್ಲಿ ಮಲಗಿಕೊಂಡಿದ್ದಾರೆ ವಿಶ್ರಾಂತಿಗೋಸ್ಕರ, ಆ ಬಂಗಾರ ವಸ್ತು ಒಡವೆಗಳು ಕಳ್ಳತನ ಆಗಿರ್ತದೆ. ರಾಜ ತನ್ನ ಬಡರನ್ನು ಹೇಳ್ತಾನೆ, ಕಳ್ಳರನ್ನು ಬೆನ್ನಟ್ಟಿಕೊಂಡು ಹೋಗಿ ಎಲ್ಲಿದ್ರು ಬಿಡಬೇಡಿ ಅಂತ ಹೇಳಿ ಇಟ್ಟುಕೊಂಡು ಹೋಗ್ತಾರೆ. ಈ ಬೇರೆಯಿಂದ ಬಂದಂತಹ ರಾಜರ ಜನಗಳನ್ನು ನೋಡಿ ಕಳ್ಳರು ಇವರ ಡೇರೆ ಒಳಗೆ, ಇಬ್ಬರು ಕಳ್ಳರು ಇವರ ಡೇರೆ ಒಳಗೆ ನುಗ್ತಾರೆ. ತಾವು ತಂದಂತಹ ಬಂಗಾರ ಚಿನ್ನಗಳನ್ನೆಲ್ಲ ಆ ಡೇರೆ ಒಳಗೆ ಇಟ್ಟು ಮತ್ತೊಂದು ಬಾಗಿಲಲ್ಲಿ ಕಳ್ಳರು ಆಚೆ ಹೋಗ್ತಾರೆ. ಇವರೇ ಕಳ್ಳರೆಂದು ತಿಳಿದು ಆ ಅಳಿಯ ಮಾವ ಅಳಿಯನನ್ನು ಹಿಡಿದುಕೊಂಡು ಹೋಗಿ ರಾಜನಹಳ್ಳಿ ಬಂಗಾರ ಮಾಲು ಸಮೇತ ಹೋಗಿ ರಾಜನಹಳ್ಳಿ ಒಪ್ಪಿಸ್ತಾರೆ. ಇವರನ್ನು ಕಳ್ಳರು ಅಂತ ವಿಚಾರಣೆ ಮಾಡುವ ಗೊತ್ತಿಲ್ಲ, ಇವರಿಗೆ ಕತ್ತಲೆಗೋಣೆಯಲ್ಲಿ ಹಾಕಿ, ರಾಜನ ಜನಗಳು ಕತ್ತಲೆಗೋಣೆಯಲ್ಲಿ ಹಾಕ್ತಾರೆ. ಇವನಿಗೆ ಭಯಂಕರ ಯಾಕೆ ಬೆಟ್ಟು ಕೊಡ್ತಾರೆ ಅಂತ ಗೊತ್ತಾಗುದಿಲ್ಲ. ದಿನ ದಿನ ಹೋಯ್ತು, ತಲೆಗಳು ಜಟಗಟ್ಟಿವೆ, ಕಣ್ಣಲ್ಲಿ ಆ ಬಾಯಲ್ಲಿ ಯಾವಾಗಲೂ ರೀತಿಯಾಗಿ ಕೃಶವಾಗಿರತಕ್ಕಂಥ ತಲೆ ಜಟಗಟ್ಟಿದೆ. ಯಾರಲ್ಲಿ ಕೇಳಿದ್ರು ಪೆಟ್ಟೊಂದು ಬಿಟ್ಟರೆ ಬೇರೆ ಏನು ತಿನ್ಲಿಕ್ಕಿಲ್ಲ. ಇಲ್ಲ ಮನ್ನಿಸುವ ದೊರೆ ಇಲ್ಲ. ಇಬ್ರು ಗಳಗಳ ಹತ್ತು ಅಯ್ಯೋ ಯಾಕೋಸ್ಕರ ನಮ್ಗೆ ಪೆಟ್ಟಾಗ್ತಾರೆ, ನಾವೇನಲ್ಲಿ ಕೇಳಿದ್ರೆ ನಮ್ಗೆ ಪೆಟ್ಟೆ ಬೀಳಿದ್ರೆ ಉತ್ತರ ಸಿಗುವುದಿಲ್ಲ, ಏನ್ ಮಾಡ್ಲಿ ಅಂತೇಳಿ ಇಬ್ರು ಈ ಕಡೆ ಲೀಲಾವತಿ ಕಲಾವತಿ ಮನೆಗೆ ಬಂದು ಆಲೋಚನೆ ಮಾಡ್ತಾರೆ. ಎಷ್ಟೋ ದಿವಸ ಆಯ್ತು, ಹೋದಂತಹ ಗಂಡಂದಿರು ಎಲ್ಲೂ ಹೋದರೆ ಗೊತ್ತಿವೋ ಎಲ್ಲ ಹೋಗಿದ್ದಾರೆ. ನಾವಿನ್ನು ಮನೆಯಲ್ಲಿ ಕೂತ್ರೆ ಮನೆಯಲ್ಲಿದ್ದಂತಹ ಹಣ ಒಡವೆಗಳೆಲ್ಲ ಕಾಲ, ಇನ್ನು ನಾವು ಹೀಗೆ ಕೂತ್ರೆ ನಮ್ಮ ಜೀವನ ಹೇಗೆ? ಆದ್ರಿಂದ ಇಷ್ಟವರಿಗೆ ಮರ್ಯಾದೆಯಲ್ಲಿ ಕೂತಿದ್ದೇವೆ, ಇನ್ನು ಮರ್ಯಾದೆಯಿಂದ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ನೀನೊಂದು ಕಡೆ ಹೋದ್ರು ಸಾಯಂಕಾಲ ಮಾತ್ರ ಒಟ್ಟಿಗಾಗಬೇಕಲ್ಲ, ಯಾಕೆಂದ್ರೆ ಹೆಣ್ಣು ಮಕ್ಕಳು ಸಿಕ್ಕಿದಲ್ಲಿ ಮೊದಲು ಮರ್ಯಾದೆಯಾಗಿರ್ಬೇಕು. ಆದ್ರಿಂದ ನೀನೊಂದು ಕಡೆ ನಾನೇ ಎಲ್ಲ ತಯಾರು ಮಾಡ್ತಾ ಇರ್ತಾರೆ. ಅಲ್ಲಿ ಯಾರ ಹೇಳ್ತಾರೆ ಆ ಮನೆಯವರು, ಆದ್ರಿಂದ ನಮ್ಮ ಮನೆಗೆ ಇವತ್ತು ಬಂದದಿಂದ ಕಳಿಸಿಕೊಡ್ತೇನೆ ಅಂತ ಹೇಳುವಾಗ ಮಗಳಿಗೂ ಬಾರಿ ಖುಷಿ ಆಯ್ತು. ಇಷ್ಟವರೆಗೆ ರಾತ್ರಿ ಬಿಟ್ಟವಳಲ್ಲ, ಮರು ದಿವಸ ಸತ್ಯಪ್ರಸಾದವ ಕೈಯಲ್ಲಿ ಹಿಡಿಯುತ್ತ ಹರುಷದಿ ಕಲಾವತಿ ಬರುತ್ತಿರಲು, ಹರುಷದಿ ಕಲಾವತಿ ಬರುತ್ತಿರಲು. ಓಡೋಡಿ ಅಮ್ಮನ ನೋಡ್ಬೇಕು ಅಂತ ಬಹಳ ಸಂತೋಷ ಬರ್ತಾಳೆ. ಇಲ್ಲಿ ಅಮ್ಮ ಕೋಪದ ಮುದ್ದೆ ಹಾಕಿದ್ದಾಳೆ. ಹೇಳಿದು ಕೇಳುವುದಿಲ್ಲ ಅಂತ ಹೇಳುವುದಕ್ಕೆ ನನ್ನ ಮಗಳೇ ಸಾಕ್ಷಿ. ಎಲ್ಲಿ ಹೋದ್ರು ಸಾಯಂಕಾಲ ಬರ್ಲಿ ಇವಳಿಗೆ ಸರಿಯಾಗಿ ಬೈಬೇಕು ಅಂತೇಳಿ ಅಮ್ಮ ರೆಡಿ ಆಗಿದ್ದಾಳೆ. ಓಡ್ಕೊಂಡು ಬಂದಂತ ಮಗಳನ್ನು ಹೇಳಿಲ್ವಾ, ನೀನೇನು ಚಿಕ್ಕದಲ್ಲಿ ಕೂತ್ಕೊಂಡು ನನ್ನ ಮಾನ ಮರ್ಯಾದಿಲ್ಲ ಹಾರೋಜ್ ಮಾಡ್ತೀಯ, ಏನ್ ಮಾಡ್ತೀನಿ ನೀನು ಅಂತ ಹೇಳಿ ಮಗಳಾಳೆ. ಅಮ್ಮ ನಾನು ನಿಮ್ಮ ಮಗಳಲ್ವೇ, ದೇವರ ಪೂಜೆ ಅಂತ ಹೇಳಿದ್ರಮ್ಮ, ಮತ್ತೆ ಅಲ್ಲೇ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ರು, ಬಹಳ ಒಳ್ಳೆಯತ್ತಮ್ಮ ಪೂಜೆ ಎಲ್ಲ ಕೇಳಿದಮ್ಮ. ಅಮ್ಮ ನನಗೆ ನಿನ್ನ ನೆನಪಾಯ್ತು ನೋಡು, ಪ್ರಸಾದ ಆ ಪೂಜೆ ಯಾವುದು ಗೊತ್ತು ನಮ್ಮ ಸತ್ಯನಾರಾಯಣ ಪೂಜೆ. ಈ ದಿವಸ ನಾನು ನಿನ್ನ ನಿಮ್ಮ ತಂದೆ ಆ ದಿವಸ ಮಾಡಿದಂತಹ ಹರಕೆಯಿಂದ ನೀವು ನಮಗೆ ಹುಟ್ಟಿದ್ದೀವಿ. ನಿನ್ನ ತಂದೆಯಲ್ಲಿ ಹೇಳಿದೆ ಆ ಪೂಜೆಯನ್ನು ಮಾಡುವ ಅಂತ ಹೇಳಿ ಈ ಕಷ್ಟಪಡಲಿಕ್ಕೆ ಕಾರಣ ಆ ಸ್ವಾಮಿಯ ಶಾಪ ಕೋಪ ಮಗಳೇ. ಸಾಲವಾಗಿರಲಿ ಮೂಲವಾಗಿರಲಿ ನಾವು ದೇವರ ಪೂಜೆಯನ್ನು ಮಾಡಿಕೊಂಡು ತಂದ ಮಿಂದು ಮಡಿಯ ನುಟ್ಟು ಸಂದೇಹವ ಬಿಟ್ಟು ತಂದಳು ಗಂಧ ಪುಷ್ಪ. ಆ ಸಾಲ ಮೂಲವನ್ನು ಮಾಡಿ ತಂದು ದೇವರ ಪೂಜೆಯನ್ನು ಮಾಡಿದರು. ಪರಮಾತ್ಮನಿಗೆ ಕಂಡಿತ್ತು, ಹೆಣ್ಣು ಮಕ್ಕಳಿಗಾದ ದೇವರ ಮೇಲೆ ಭಕ್ತಿ ಬರ್ತಲ್ಲ, ಗಂಡನಿಗೆ ಬರತಕ್ಕಂತಹ ಕಷ್ಟವನ್ನು ಕಡಿಮೆ ಮಾಡಬೇಕಾಗಿದೆ. ಇವರು ಹೇಳ್ತಾರೆ, ರಾಜ ಯಾರನ್ನು ಇಬ್ಬರನ್ನು ಗಂಡರು ಅಂತೇಳಿ ನೀನು ಪತ್ರಗೋಣೆಯಲ್ಲಿ ಹಾಕಿದ್ಯಾ, ಇನ್ನ ರಾಜ ಕೋಶ ಎಲ್ಲ ಭಸ್ಮವಾಗಿ ಹೋದಿತ್ತು ಅಂತ ದೇವರು ಕಾಣಿಸ್ತಾರೆ. ರಾಜನಿಗೆ ಮತ್ತೆ ನಿದ್ದೆ ಬರಲಿಲ್ಲ. ಮೊದಲು ಮಾಡಿದಕ್ಕೆ ಇಬ್ಬರನ್ನು ಬಿಡುಗಡೆ ಮಾಡಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನೀವು ಯಾರದ್ದು ಗೊತ್ತಿಲ್ಲ, ನಿಮ್ಮನ್ನು ಕಳ್ಳರು ಅಂತೇಳಿ ನಮ್ಮ ಜನಗಳು ಹೇಳಿದ್ರು, ನಿಮಗೆ ಶಿಕ್ಷೆ ಕೊಟ್ಟೆ, ಸಭೆಯಲ್ಲಿ ನಿಮ್ಮನ್ನು ಅವಮಾನ ನಿಂದನೆ ಮಾಡಿ ನೀವು ಕಳ್ಳರು, ನಿಮ್ಮನ್ನು ಸನ್ಮಾನ ಮಾಡಿ ನೀವು ಕಳ್ಳರಲ್ಲ ಅಂತೇಳಿ ಎಲ್ಲರೂ ನಿಮ್ಮ ದೋಣಿಯಲ್ಲಿ ಬೇಕಾದಂತಹ ಬಂಗಾರವನ್ನು ಹಾಕಿ ನಾವು ಮುಂದೆ ನಿಮ್ಮನ್ನು ಕಳಿಸ್ತೇವೆ ಅಂತ ಹೇಳುವಾಗ ಪರೀಕ್ಷೆ ಮಾಡುವ ಅಂತ ಹೇಳಿ ದೇವರು ಸನ್ಯಾಸಿ ವೇಷವಾಗಿ ದೋಣಿ ಹೊರಡುವಾಗ ಎದುರು ಬರ್ತಾರೆ. ಆ ಪೂಜೆಯನ್ನು ಮಾಡಿ ತನ್ನ ದೋಣಿಯಲ್ಲಿ ಬರುವಾಗ ಪುನಃ ಅಲ್ಲಿ ತಲೆಗೆರೆ ಹೋಗಿ ಪುನಃ ಬಂಗಾರ ಅಲ್ಲಿ ಹಾಗೆ ಉಂಟು, ಆ ಚಿನ್ನಾಭರಣಗಳು ದೋಣಿಯಲ್ಲೇ ಉಂಟು. ವಿಠಲ ಪರಮಾತ್ಮ ಎಷ್ಟೊತ್ತಿ ಕೊಡ್ತಾನೆ ಹೇಳಿ ಸಾಧ್ಯ ಇಲ್ಲ. ಭಗವಂತ ಕೊಟ್ಟಂತಹ ಬಂಗಾರಕ್ಕೆ ಬಂಗಾರನಾಗ್ತಾ ಭಗವಂತನ ನೋಡಿದ ಮೇಲೆ ಈ ಬಂಗಾರದ ಮೇಲೆ ಆಸೆ ಇರಲಿಲ್ಲ. ಅದು ದೇವರು ಕೊಟ್ಟ ಪ್ರಸಾದ ಅಂತೇಳಿ ಆ ದೋಣಿಯಲ್ಲಿ ಅಳಿಯ ಮತ್ತು ಮಾವ ಇಬ್ಬರು ಮನೆಗೆ ಬರ್ತಾ ಇರ್ತಾರೆ ದೋಣಿಯಲ್ಲಿ. ಇಲ್ಲಿ ಲೀಲಾವತಿ ಮತ್ತು ಕಲಾವತಿ ಪೂಜೆಗೆ ಕೂತಿದ್ದಾರೆ. ಈ ಕೆಲವರಿಗೆ ಒಂದು ಅಧಿಕ ಪ್ರಸಂಗ ಉಂಟು, ಮಧ್ಯದಲ್ಲಿ ಪೂಜೆ ಆಗುವ ಮಾತಾಡುದು ಅಥವಾ ಏನಾದ್ರು ವಿಷಯ ಹೇಳುದು, ಸೂತಿಗೆದ ವಿಷಯ ಎಲ್ಲ ಹೇಳುದು. ಈ ಕೈಯಲ್ಲಿ ದರ್ಬೆ ಕೊಟ್ಟ ಮೇಲೆ ಅದೆಲ್ಲ ಇಲ್ಲ, ಆದರೂ ಹೇಳಬೇಕಂತ ಹೇಳ್ಬೇಕು ಕೆಲವರು. ಪೂಜೆಯ ಮಧ್ಯದಲ್ಲಿ ಹೇಳಲಿಕ್ಕಿಲ್ಲ. ಅದನ್ನು ಯಾರೋ ಒಬ್ರು ಪೂಜೆಗೆ ನೆಂಟರು ಬಂದವರು ಹೇಳ್ತಾರೆ, ಲೀಲಾವತಿ ಅಕ್ಕ
ಈರಿನ ಕಣ್ಣನೇರು ಬರೋದಿಲ್ಲ. ಯಾರೋ ಬಂದು ಹೇಳುವಾಗ ಈ ಲೀಲಾವತಿ ಕಂಡಿತ್ತು. ಯಾವತ್ತೋ ನೋಡಿದಂತಹ ಗಂಡನನ್ನು ನೋಡಬೇಕು ಹೇಳೋ ಆಸೆಯಿಂದ ಮಗಳ ಹತ್ರ ಹೇಳ್ತಾಳೆ ಬುದ್ಧಿವಾದ, ಮಗಳೇ ಪೂಜೆಯ ಮಧ್ಯದಲ್ಲಿ ಹೇಳ್ಬಾರ್ದು, ನಾನು ಗಂಡ ಬಂದಿದ್ದಾರೆ ನಾನು ನೋಡಿ ಬರ್ತೇನೆ ಅಂತ ಅವಳ ಮೇಲೆ ಎದ್ದು ಮಗಳಿಗೆ ಕಾಣ್ತದೆ. ಯಾವತ್ತೋ ಮದುವೆ ಆದ ಅಮ್ಮನಿಗೆ ಅವ್ರ ಗಂಡನ ನೋಡಬೇಕು ಅಂದರೆ ನಾನು ಮೊನ್ನೆ ನಡೆದವ್ ನನಗೆ ಗಂಡ ನೋಡಬೇಕು. ಇವಳು ಎದ್ದು ಹೋಗ್ತಾಳೆ. ಇವಳು ನೋಡಿದಾಗ ಏನಾಗ್ತದೆ, ದೋಣಿ ಮಗುಚಿ ಬೀಳ್ತಾ ಉಂಟು, ಇಬ್ರು ಸಾಯುವ ಪರಿಸ್ಥಿತಿಯಲ್ಲಿದ್ದಾರೆ. ಏನು ಮಾಡಿ, ಅಯ್ಯೋ ದೇವ್ರೆ, ನನ್ನ ಗಂಡಂದಿರು ನೀರಲ್ಲಿ ಮುಳುಗ್ತಾ ಇದ್ದಾರೆ, ಈ ಕಡೆಯಿಂದ ಇವರು ತಾಯಿ ಮಗಳು ಆಳ್ತಾ ಇದ್ದಾರೆ, ಆಗಿಂದ ಮಾವ ಅಳಿಯ ದೋಣಿಯಲ್ಲಿ ಮುಳುಗ್ತಾರೆ, ನದಿಯ ಮಧ್ಯದಲ್ಲಿದ್ದಾರೆ, ಏನು ಮಾಡುದು? ಇಬ್ಬರೊಟ್ಟಿಗೆ ಯಾರಾದ್ರೂ ಕಾಪಾಡಿದ್ದೆ, ಯಾರು ಕಾಪಾಡ್ತಾರೆ? ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳೆಂದರೆ ತಾಳುವರೇ. ಅಯ್ಯೋ, ಯಾರು ಕಾಪಾಡ್ತೀರಿ? ನನ್ನ ಗಂಡಂದಿರು ಸಾಯ್ತಾ ಇದ್ದಾರೆ, ನಮ್ಮ ಗಂಡಂದಿರು ಸಾಯ್ತಾ ಇದ್ದಾರೆ, ಯಾರ ಕಾಪಾಡಿದ್ದೀರಿ? ಯಾರು ಇಲ್ಲ. ಇದನ್ನು ನೋಡ್ತಾ ಸುಮ್ಮನೆ ಇರದೆ ತಾಯಿ ಹೇಳ್ತಾಳೆ ಮಗಳ ಹತ್ರ, ಗಂಡಂದಿರಾಗಿ ನೀರಲ್ಲಿ ಮುಳುಗುವ ನಾನು ನೋಡ್ತಾ ಇರದೆ, ನಮಗೂ ಜೀವನ ಬೇಡ. ರಮಣ ನಿಲ್ಲದ ನಾರಿ ಪರರ ಕಣ್ಣಿಗೆ ಮಾರಿ, ಯಾಕೆ ಮಾರಿಯಾಗಿ ಬದುಕಬೇಕು? ಇಲ್ಲ, ನಮಗೂ ಈ ಜೀವನ ಬೇಡ, ನಾವು ಸತ್ತು ಹೋಗುವ ಅಂತೇಳಿ ಕೈ ಹಿಡಿದು ಹೊಳೆಗೆ ಹಾರುವುದು ಅಂತೇಳಿ ತೀರ್ಮಾನ ಮಾಡುವಾಗ ಎದುರುಗಡೆ ಶರೀರವಾಣಿ ಆಗ್ತದೆ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಮನುಷ್ಯ ಜನ್ಮ ಶ್ರೇಷ್ಠವಾದ ಜನ್ಮ ಬಾಲೇರಿ. ಕೇವಲ ಆತ್ಮಹತ್ಯೆ ಎಲ್ಲಕ್ಕೂ ಪರಿಹಾರ ಅಲ್ಲ. ಈಸಬೇಕು, ಇದ್ದು ಜಯಿಸಬೇಕು. ಬಂದಂತಹ ಕಷ್ಟ ಏನು, ಆ ಕಷ್ಟಕ್ಕೆ ಏನು ಪರಿಹಾರ ಅಂತೇಳಿ ತಿಳ್ಕೊಂಡ ಮೇಲೆ ಮತ್ತೆ ತೀರ್ಮಾನ ತಗೊಳ್ಬೇಕು. ಯಾವುದೇ ತೀರ್ಮಾನ ತಗೊಳ್ಳದೆ ನೀವು ಈ ನಿರ್ಧಾರಕ್ಕೆ ಬರುವುದು ತಪ್ಪು. ನಿಮ್ಮ ಗಂಡಂದಿರು ಯಾಕೆ ಆ ನೀರಲ್ಲಿ ಮುಳುಗ್ತಾ ಇದ್ದಾರೆ ಅಂದರೆ, ನೀವು ಯಾವ ದೇವರ ಪೂಜೆಯನ್ನು ಸಂಕಲ್ಪ ಮಾಡಿ ಬ್ರಹ್ಮಾರ್ಪಣ ಆಗದೆ ಇಲ್ಲಿಗೆ ಬಂದಿದ್ದೀರೋ, ಕೇವಲ ಗಂಡನ ಮೇಲೆ ಆಸೆಯಿಂದ ಬಂದಿರಿ, ದೇವರ ಮೇಲೆ ಮನಸ್ಸಿಲ್ಲದೆ ಆ ಸ್ವಾಮಿಯ ಶಾಪಕ್ಕೆ ಗೋಪಕ್ಕೆ ನೀವು ಗುರಿಯಾಗಿದ್ದೀರಿ. ಪುನಃ ಹೋಗಿ ಆ ದೇವರ ಪೂಜೆಯನ್ನು ಸಂಪೂರ್ಣವಾಗಿ ಮಾಡಿ ಬ್ರಹ್ಮಾರ್ಪಣ ಕೃಷ್ಣಾರ್ಪಣ ಬಿಟ್ಟ ಮೇಲೆ ಇಲ್ಲಿಗೆ ಬನ್ನಿ, ನಿಮಗೆ ಸನ್ಮಂಗಳ ಆಗ್ತದೆ ಅಂತೇಳಿ ಅಶರೀರವಾಣಿ ಆಗ್ತದೆ. ಈ ಅಶರೀರವಾಣಿಯನ್ನು ಕೇಳಿದಂಥ ತಾಯಿಮಗಳು ಓಡೋಡಿ ಬರ್ತಾರೆ. ದೇವರ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿಸಿ ಬ್ರಹ್ಮಾರ್ಪಣ ಮಾಡಿಸಿ ಕೃಷ್ಣಾರ್ಪಣೆ ಎಲ್ಲ ಬಂದ ಬಾಂಧವರಿಗೆಲ್ಲ ಪ್ರಸಾದ ಆದಮೇಲೆ ಪ್ರಸಾದವನ್ನು ಹಿಡಿದುಕೊಂಡು ಹೊಳೆ ಬದಿಗೆ ಹೋಗುವಾಗ ಆ ಮುಳಿಗೆಂತ ದೋಣಿ ತೇಲಿಕೊಂಡು ಆ ಸುಂದರ ಮತ್ತು ಸಾಹುಕಾರ ಒಟ್ಟೆ ಮಾವ ಅಳಿಯ ಇಬ್ಬರು ಚಂದದಲ್ಲಿ ಬರ್ತಾರೆ ದೋಣಿಯಲ್ಲಿ. ಲೀಲಾವತಿ ಕಲಾವತಿ ಆ ಸುಂದರ ಮತ್ತು ಸಾಧು ಹೇಳುವಂತಹ ಸಾಹುಕಾರ ಒಟ್ಟು ಸೇರಿ ಆ ದೇವರನ್ನು ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಪೌರ್ಣಮಾಮ ಸಂಕ್ರಾಂತವು ಕೃತವಾನ್ ಸತ್ಯ ಪೂಜನಂ, ಒಳ್ಳೆಯ ಪರ್ವಕಾಲದಲ್ಲಿ ಭಗವಂತನ ಪೂಜೆ ಮಾಡಿ ಕಷ್ಟದಾರಿದ್ರ್ಯವು ತೊಲಗಿಸಿ ದಿನ ಇಷ್ಟಾರ್ಥಗಳನ್ನು ತಾ ಪಡೆದು, ಕಷ್ಟ ದಾರಿದ್ರ್ಯವನ್ನೆಲ್ಲ ತೊಳೆದು ಆ ದೇವರ ಪೂಜೆಯನ್ನು ಮಾಡಿ ದೇವರ ಸಾಹಿತ್ಯವನ್ನು ನೋಡಿದ್ವಿ. ಆ ಭಗವಂತನ ಪೂಜೆಯ ಫಲದಿಂದ ಒಳ್ಳೆಯ ರೀತಿಯ ಫಲವನ್ನು ಪಡೆದ್ರಿಂದ ಇವತ್ತಿನವರೆಗೂ ಸತ್ಯನಾರಾಯಣ ದೇವರ ಕಥೆಯಾಗಿ ಉಳಿದಿದ್ದಾನೆ ಸಾಧು ಹೇಳುವಂಥ ಸಾಹುಕಾರ. ಹೀಗೆ ಭಗವಂತನ ಮೇಲೆ ಭಕ್ತಿ ಇಟ್ಟಂತಹ ಸಾಹುಕಾರನ ಕಥೆಯನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಕೇಳಿದ್ದೇವೆ. ಮುಖ್ಯ ಸಾರಾಂಶ ಏನು ಅಂತ ಹೇಳಿದರೆ, ನಾವು ಬರುವುದು, ಇರುವುದು, ಹೋಗುವುದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಈ ಬರುವುದು ಇರುವುದು ಹೋಗುವುದು ಯಾಕೆ? ಬರುವುದು ನಮ್ಮ ಕೆಲಸ, ಇರುವುದು ನಮ್ಮ ಕರ್ಮ. ನಮ್ಮ ಶರೀರವನ್ನು ದೇವತೆಗಳಿಗೆ ಅರ್ಪಿಸುವುದು. ಗಂಧದ ಕೊರಡು ತಾನು ಸವಿದು ಬೇರೆಯವರಿಗೆ ಪರಿಮಳ ಬಂದಾಗಿ ಒಂದು ಬೀಜ ಮೊಳಕೆ ಹೊಡೆದು ಗಿಡ ಬೇಕಾದ್ರೆ ಕೆಸರಲ್ಲಿ ಮುಳುಗಿದ್ರೆ ಮಾತ್ರ ಹೇಗೆ ಗಿಡ ಆಗಿ ಮಾತ್ರ ಎಲ್ಲರಿಗೂ ಫಲ ಕೊಟ್ಟಾಗೆ ನಮ್ಮ ದೇವರು ಕೊಟ್ಟಂತಹ ಶರೀರ ಇರುವಂಥ ಕಾಗೆ ಬರ್ತದೆ, ಇರ್ತದೆ, ಹೋಗ್ತದೆ. ಮುಂಚಿನ ದಿವಸ ಯಾರೋ ಒಂದು ಅಜ್ಜಿ ಹಪ್ಪಳ ಮಾಡಿದ್ದು ಒಳ್ಳೆ ಒಣಗಿಸಿ ಇಟ್ಟಿದ್ದಾಳೆ. ರಾಣಿ ಮಹಾರಾಣಿಗೆ ಅಂತೇಳಿ ಹಪ್ಪಳ ಒಣಗಿಸಿ ಇಟ್ಟಿದ್ದಾಳೆ. ಕಾಗೆ ಬಂತು, ಅದರಲ್ಲಿ 2 ಹಪ್ಪಳ ಇಟ್ಕೊಂಡು ಹೋಯ್ತು. ಇನ್ನಿಂದ ರಾಣಿ ಅಂದರೆ ನಿನಗೆ ನನ್ನ ಪಾಲಿಸಿ ನಾನು ಇಟ್ಕೊಂಡು ಹೋಗ್ತೇನೆ. ಮರುದಿವಸಕ್ಕೆ ರಾಣಿಗಿಟ್ಟ ಹಪ್ಪಳವೇ ಸಿಕ್ತಂತ ಹೇಳಿಕ್ಕೆ ಆಗುದಿಲ್ಲ. ಯಾರಾದರೂ ಪಿಂಡ ಹಾಕಿ ಕಾದಿರ್ತಾರೆ. ಹಾಗೆ ನಮ್ಮ ಜೀವನ. ಹಾಗೆ ಯಾರೊಬ್ಬ ಕೇಳಿದಂತೆ, ಮೇಲೆ ಗುಡ್ಡೆಯಲ್ಲಿ ನಿಂತ್ಕೊಂಡು ಇಲ್ಲಿ ನಾರಾಯಣಣ್ಣನ ಮನೆಯಲ್ಲಿ 10-15 ಮನೆ ಉಂಟು ಕೆಳಗೆ, ಇದರಲ್ಲಿ ನಾರಾಯಣಣ್ಣನ ಮನೆ ಯಾವುದು ಅಂತ ಕೇಳಿದ್ರು. ಮತ್ತೊಬ್ಬ ಹೇಳಿದ, ನೋಡಿ ಅಲ್ಲಿ ಕಾಗೆ ಕೂತಿದೆಯಲ್ಲ ಅಂಗಳದಲ್ಲಿ, ಅದು ನಾರಾಯಣಣ್ಣನ ಮನೆ. ಇವಾಗ ಕೆಳಗೆ ಹಿಡಿದು ನೋಡ್ತಾ ಹೋದ, ಎಲ್ಲಿ ಕಾಗೆ ಕೂತಿದೆ. ಅಲ್ಲಿ ಕಾಗೆ ಹಾರಿದೆ. ಹಕ್ಕಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ.
ವಸತಿ ಕಾರನು ವಸತಿ ಕಂಡಂತೆ ಒತ್ತಾರೆ ಎದ್ದು ಹೊರಟು ಹೋದಂತೆ. ಮಕ್ಕಳಾಟವಾಡಿ ಮನೆ ಕಟ್ಟಿದಂತೆ ಆಟ ಸಾಕೆಂದು ಅಳಿಸಿ ಹೋದಂತೆ. ಸಂಸಾರ ಪಾಶಾವ ನೀನೇ ಬಿಡಿಸಯ್ಯ ಕಂಸಾರಿ ಪುರಂದರ ವಿಠಲರಾಯ. ಹೇಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ. ಸಂಸಾರದಲ್ಲಿ ಹೇಗಿರ್ಬೇಕು ಹೇಳುವಂಥ ನೀತಿ ನಿಯಮವನ್ನು ತಿಳಿಯುತ್ತಾ ನಮ್ಮ ಜೀವನವನ್ನು, ರಥಕ್ಕೆ ಹೇಗೆ 4 ಚಕ್ರ ಉಂಟು, ಸಂಸಾರಕ್ಕೆ 4 ಚಕ್ರ, ದೈವ, ದೇವರು, ಗುರು, ಹಿರಿಯರು, ಈ 4 ಚಕ್ರವನ್ನು ಮಾಡುತ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡುವಂತಹ ಶಕ್ತಿಯನ್ನು ಭಗವಂತ ಅನುಗ್ರಹ ಮಾಡಿಕೊಳ್ಬೇಕು. ಹಾಗೆಯೇ ಈ ದಿನ ಯಾವಾಗ ಆ ದೇವರ ಪೂಜೆಯನ್ನು ಮಾಡುತ್ತವೆಯೋ ಅವತ್ತಿನ ದಿನ ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ. ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವು, ಪಾಡಿದ ದಿನವೇ ಶುಭ ದಿನವು. ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ, ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ. ಶುಭವಿದು ಪುರಂದರ ವಿಠಲರಾಯಗೆ, ಶುಭವಿದು ಶುಭವಿದು ಶುಭವಿದು. ಈ ಕಥೆಯನ್ನು ಕೇಳಿದಂಥವ್ರಿಗೆ, ಹೇಳಿದಂಥವರಿಗೆ, ಮಾಡಿದಂಥವ್ರು, ಮಾಡಿಸಿದಂಥವ್ರು ಎಲ್ಲರಿಗೂ ಆ ಮನೆಯಲ್ಲಿ, ಆ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ, ಕಾಪಾಡು ಶ್ರೀ ಸತ್ಯನಾರಾಯಣ ಹೇಳುವಲ್ಲಿಗೆ ಈ ಕಥೆಯನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಮದ್ ರಮಾರಮಣ ಗೋವಿಂದಾನಿ ಗೋವಿಂದ. ಯಾನಿ ಗಾನಿ ಪಾಪಾನಿ ಜನ್ಮಾಂತರ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾ ಯೋಗಿನಿ ನಾಥಾಯ ಲಕ್ಷ್ಮೀ ಶಾನಮೋ ವೇದಾಂತ ವೇದಿನಿ ಆವಾಹಿತ ಕಲಶಮತೆ ಲಕ್ಷ್ಮೀ ಸತ್ಯನು ವೇದೋಕ್ತ ಮಂತ್ರ ಪುಷ್ಪಂ ಸಮರ್ಪಯಾಮಿ. ಹರಿ ಓಂ. ಮಹಾಮಂಗಳಾರ್ಥವನ್ನು ದೂರಡಿಸಲ ಭಕ್ತಾಯಮಲ್ಲೂ ಅವಳಿ ಎತ್ತಿದ ದೇವನ ದಿವ್ಯ ಮಂಗಳಾರ್ಥ ದಿವ್ಯ ದರ್ಶನ ಪಡೆದು ದೇವನ ಕೃಪಣಾರ್ಥ ಪಾತ್ರಗಳು ಹೊಡೆದು ಅರ್ಚಕೆಯನ್ನ ಫಲವಾದ ನಿಕೊಳ್ಳ ವಿನಂತಿ ಮಾಡ್ತೋದಿಲ್ಲ. ಈತ ಲಕ್ಷ್ಮೀ ಸತ್ಯನಾರಾಯಣ ದೇವರ ಮಹಾಮಂಗಳಾರ್ಥ.
क्रांते राजावरणो ग्रंथे राजाय प्रदयदाये प्रवेशमाय समे कामं स्वस्ति प्रजापति परिपालयन्तं न्यायेन शुभमस्मिन् लोकाः समस्ताः सुखिनो भवन्तु काले वर्जन वर्जन्यो प्रति शशरालिने देशोऽयं शोभरहिता सज्जना सन्तु यानि कानि च पापानि ध्यायामि नारायणाय विद्महे वासुदेवाय तन्नो विष्णुः प्रचोदयात् नारायणाय विद्महे वासुदेवाय तन्नो विष्णुः ಪ್ರಚೋದಯಾತ್ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಪೂಜಾಂತೆ ಹೋಮಾಂತೆ ದೇವ ಪ್ರಸನ್ನ ಅಂತ ಹೇಳಿ ಈ ಪೂಜಾಂತ್ಯ ಕಾಲದಲ್ಲಿ ಭಗವಂತ ಸುಪ್ರಸನ್ನನಾಗಿರ್ತಾರೆ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ತಾನಿಮನ್ಯಂತೆ ದೇವತಾ ಅಂತ ಹೇಳಿ ದೇವತೆಗಳಲ್ಲಿ ಎಲ್ಲ ಮನಸ್ಸಿನ ಅಂತ ಹೇಳಿ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಹಾಗೆ ಗುಳಿಗ ಹೊರಗಕ್ಕೆ ಸೇವಾ ಸಮಿತಿ ಎಲ್ಲ ಸರ್ವ ಸದಸ್ಯರುಗಳೆಲ್ಲ ಸೇರಿಕೊಂಡು ವರ್ಷ ಪ್ರತಿ 35ನೇ ವರ್ಷದ ವಾರ್ಷಿಕವಾದಂತಹ ಲಕ್ಷ್ಮೀ ಸತ್ಯನಾರಾಯಣ ಪೂಜಾರಾಧನೆಗಳನ್ನೆಲ್ಲ ಮಾಡಿಕೊಂಡು ಬರಬೇಕು. ಭಗವಂತನ ಅನುಗ್ರಹ ಫಲಪ್ರಸಾದಗಳನ್ನೆಲ್ಲ ಪಡಿಬೇಕು. ಸಮಸ್ತ ಊರಿಗೆ ಆಗಲಿ, ಗ್ರಾಮಕ್ಕಾಗಲಿ, ರಾಷ್ಟ್ರಕ್ಕಾಗಲಿ, ದೇಶಕ್ಕಾಗಲಿ ಬರುವಂತಹ ಯಾವುದೇ ತರಹದ ಆಪತ್ತು, ಭಯಗಳು, ದುರಿತಗಳೇನುಂಟು ಅದನ್ನೆಲ್ಲ ದೇವರು ಪರಿಹಾರವನ್ನು ಮಾಡಿಕೊಂಡು ಎಲ್ಲರಿಗೆ ಅವರವರ ಇಷ್ಟಾರ್ಥಗಳನ್ನೆಲ್ಲ ದೇವರು ಅನುಗ್ರಹ ಮಾಡಿ ನಡೆಸಿಕೊಡಬೇಕು ಅಂತ ಹೇಳುವಂತ ಉದ್ದೇಶ ಸಂಕಲ್ಪಗಳನ್ನಿಟ್ಟುಕೊಂಡು ಹಾಗೆ ಪ್ರತಿಷ್ಠಾ ನಿನ್ನೆಯ ದಿವಸದವತ್ತು ಅದರ ಉದ್ದೇಶವಾಗಿಯೂ ಇವತ್ತಿನ ದಿವಸದವತ್ತು ಲಕ್ಷ್ಮೀ ಸತ್ಯನಾರಾಯಣ ದೇವರ ಕಲ್ಪೋಕ್ತ ಪೂಜಾರಾಧನೆಗಳನ್ನೆಲ್ಲ ನಾವು ಮಾಡಿದ್ದೇವೆ. ಸ್ವಸ್ತಿಕ ಮಧ್ಯೆ, ಕಲಶ ಮಧ್ಯೆ, ಬಿಂಬ ಮಧ್ಯೆ ಮಾಡಿದಂತಹ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾರಾಧನೆ, ಜಲ, ಗಂಧ, ಧೂಪ, ದೀಪ, ನೈವೇದ್ಯ ಹೇಳತಕ್ಕಂತಹ ಪಂಚೋಪಚಾರ ಪೂಜೆಗಳನ್ನೆಲ್ಲ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವರು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಈ ಪೂಜಾರಾಧನೆಗಳನ್ನೆಲ್ಲ ಮಾಡಿತು ಅಂತಾದ್ರೆ ಆ ಕಥೆಯಲ್ಲಿ ಅದರ ಫಲವನ್ನೇ ಹೇಳ್ತಾರಂತೆ. ಏನು ಅಂತ ಹೇಳಿದರೆ, ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಅಂತ ಹೇಳಿ ಮನುಷ್ಯಾಗಿ ಈ ಕರ್ಮಭೂಮಿಯಲ್ಲಿ ನಾವು ಹುಟ್ಟಿದ ನಂತರ ಮನುಷ್ಯನ ಜೀವನಕ್ಕೆ ದುಃಖ ಶೋಕಗಳೆಲ್ಲ ಬರ್ತದಂತೆ. ಅಂತಹ ದುಃಖ ಶೋಕಗಳನ್ನೆಲ್ಲ ಭಗವಂತನ ಆರಾಧನೆ ಮಾಡಿತು ಅಂತಾದ್ರೆ ಅದನ್ನೆಲ್ಲ ಭಗವಂತ ಪರಿಹಾರವನ್ನು ಮಾಡ್ತಾನಂತೆ. ಧನಧಾನ್ಯಾದಿ ಅನುಗ್ರಹಂ ಅಂತೇಳಿ ನಮ್ಮ ಗ್ರಹದಲ್ಲಿ ನಮಗೇನು ಅಂತ ಹೇಳಿದ್ರೆ ಧನ ಸಂಪತ್ತು, ಧಾನ್ಯ ಸಂಪತ್ತು ಯಾವತ್ತೂ ನಮ್ಮ ಗ್ರಹದಲ್ಲಿ ಇರಬೇಕಂತೆ. ಅಥವಾ ನಾವು ಮಾಡುವಂತಹ ಯಾವುದೇ ಒಂದು ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತೇವ ಅಂತಹ ಸಂದರ್ಭದಲ್ಲಿ ನಮಗೆ ಧನ ಸಂಪತ್ತು, ಧಾನ್ಯ ಸಂಪತ್ತು ಇರಬೇಕು ಅಂತ ಹೇಳುವಂತಹ ವಿಚಾರ ಅದನ್ನೆಲ್ಲ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಧನಧಾನ್ಯಾದಿ ಸೌಭಾಗ್ಯ ಸಂತತಿಕರಂ ಅಂತ ಹೇಳಿ ಮುತ್ತೈದ ಹೆಂಗಸಿಗೆ ಬೇಕಾದಂತ ಸೌಭಾಗ್ಯ ಹಾಗೆ ಸಂತಾನ ಭಾಗ್ಯವನ್ನೆಲ್ಲ ದೇವರು ಅನುಗ್ರಹವನ್ನು ಮಾಡ್ತಾನಂತೆ. ಸರ್ವತ್ರ ವಿಜಯಪ್ರದಂ ಅಂತ ಮನುಷ್ಯ ಒಂದು ಜೀವನವನ್ನು ಮಾಡಬೇಕು ಅಂತಾದ್ರೆ ಅಥವಾ ಒಂದು ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತಾದ್ರೆ ಅವನಿಗೆ ವಿಜಯ ಅಂತ ಹೇಳಿ ಬೇಕಂತೆ. ಆ ವಿಜಯವನ್ನು ದೇವರು ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಹಾಗೆ ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಭಕ್ತಿ ಶಬ್ದ ಸಮನ್ವಿತ ಅಂತ ಹೇಳಿ ಭಕ್ತಿಯಿಂದ ಶ್ರದ್ಧೆಯಿಂದ ದೇವತಾ ಕರ್ತವ್ಯಗಳನ್ನು ಮಾಡಿತು ಅಂತಾದ್ರೆ ಕರ್ತವ್ಯದ ಸಂಪೂರ್ಣ ಫಲವನ್ನು ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ವಿಶೇಷವಾಗಿರತಕ್ಕಂತಹ ಪೂಜೆ ಯಾವುದು ಅಂತ ಹೇಳಿದರೆ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪೂಜೆ ಅಂತೆ. ವಿಶೇಷದ ಫಲಪ್ರದ ಫಲ ಕೊಡುವಂತಹ ಪೂಜೆ ಯಾವುದು ಅಂತ ಹೇಳಿದರೆ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪೂಜೆ. ಅದಕ್ಕೆ ಪೂರ್ಣಮಾಸ್ಯ ಅಂತ ಸಂಕ್ರಾಂತೋ ಕೃತವಾನ್ ಸತ್ಯಸ್ಯ ಪೂಜನಂ ಅಂತ ಹೇಳಿ, ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಮಣ ಅಂತ ಹೇಳಿ ಇಂತಹ ದಿವಸದಲ್ಲಿ ದೇವರ ಆರಾಧನೆಗಳನ್ನೆಲ್ಲ ಮಾಡಿತು ಅಂತ ಆದ್ರೆ ಇದೆಲ್ಲ ಪರ್ವಕಾಲ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಭಗವಂತನ ಆರಾಧನೆ ಮಾಡಿತು ಅಂತಾದ್ರೆ ಅದರಲ್ಲೆಲ್ಲ ಆ ಪುಣ್ಯದ ಫಲವನ್ನು ದೇವರು ನಮಗೆಲ್ಲ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳುವಂತಹ ವಿಚಾರ. ಆ ಪ್ರಕಾರವಾಗಿ ಎಲ್ಲ ಭಕ್ತಿ ಶ್ರದ್ಧಾಪೂರ್ವಕವಾಗಿ ದೇವತಾ ಕರ್ತವ್ಯಗಳನ್ನೆಲ್ಲ ಮಾಡಿದ್ದೇವೆ. ಕಾಪಾಡು ಶ್ರೀ ಸತ್ಯ ನಾರಾಯಣ ಪನ್ನಾದ ಶಯನ ಪಾವನ ಚರಣ ಅಂತ ನೀನಿರುವ ಮನೆಯೆಲ್ಲ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಅಂತ
ಮನುಷ್ಯ ಅವನಲ್ಲಿ ಬುದ್ಧಿ ಇತ್ತು ಅಂತಾದ್ರೆ ಎಷ್ಟೋ ಸಂಪತ್ತನ್ನು ಮಾಡಬಹುದಂತೆ. ಹಾಗೆ ದೇಹದಲ್ಲಿ ಶಕ್ತಿ ಇತ್ತು ಅಂತಾರೆ. ಆದರೆ ಮನುಷ್ಯನಿಗೆ ಮುಖ್ಯವಾಗಿ ಯಾವುದು ಅಂತ ಹೇಳಿದರೆ ಸುಖ, ಶಾಂತಿ, ನೆಮ್ಮದಿಯ ಬದುಕಂತೆ. ಅದರಿಂದ ದೊಡ್ಡ ಸಂಪತ್ತು ಯಾವುದಿಲ್ಲ. ಅದನ್ನೆಲ್ಲ ಅನುಗ್ರಹವನ್ನು ಮಾಡುವವನು ಯಾರು ಅಂತ ಹೇಳಿದರೆ ಲಕ್ಷ್ಮೀ ಸತ್ಯನಾರಾಯಣ ದೇವರು ಅಂತ ಹೇಳಿ. ಅದಕ್ಕೆ ಗ್ರಹದಲ್ಲಿ ನಮಗೆ ಅದನ್ನು ಅನುಗ್ರಹ ಮಾಡಿಕೊಡು ಅಂತ ಹೇಳುವಂತ ವಿಚಾರ ಅಂತೆ. ಆದ ಕಾರಣ ಭಕ್ತಿ ಶಬ್ದ ಸಮನ್ವಿತ ಅಂತ ಹೇಳಿ ಭಕ್ತಿಯಿಂದ ಶ್ರದ್ಧೆಯಿಂದ ದೇವತಾ ಕರ್ತವ್ಯಗಳನ್ನೆಲ್ಲ ಮಾಡಿದ್ದೇವೆ. ಮಾಡಿದಂತಹ ಕರ್ತವ್ಯಗಳನ್ನೆಲ್ಲ ಅದರ ಕಥೆಯನ್ನು ಕೇಳಿತು ಅಂತಾದ್ರೂ ದರಿದ್ರೋ ಲಭತೆ ವಿತ್ತಂ ಬದ್ಧೋ ಮುಚ್ಚೇತ ಬಂಧನ ಅಂತ ಹೇಳ್ತಾರೆ. ಜೀವನದಲ್ಲಿ ಬರುವಂತಹ ಯಾವುದೇ ತರದ ಬಂಧನಗಳೇನುಂಟು, ದಾರಿದ್ರ್ಯತೆಗಳೇನುಂಟು, ಅದನ್ನೆಲ್ಲ ಭಗವಂತ ಪರಿಹಾರವನ್ನು ಮಾಡ್ತಾನೆ ಅಂತ ಹೇಳಿ. ಭೀತೋ ಭಯತ್ವ ಮುಚ್ಚೇತ ಸತ್ಯಮೇವನ ಸಂಶಯ ಅಂತೇಳಿ. ಭೀತಿಗಳು ಭಯಗಳಿತ್ತು ಅಂತಾದ್ರೆ ಅದನ್ನೆಲ್ಲ ಆ ಲಕ್ಷ್ಮೀ ಸತ್ಯನಾರಾಯಣ ದೇವರು ಪರಿಹಾರವನ್ನು ಮಾಡ್ತಾನೆ ಅಂತ ಆ ಕಥೆಯ ಫಲವನ್ನು ಶೃಣೋತಿದ ಕಥಂ ಪುಣ್ಯಂ ಅಂತ ಹೇಳಿ. ಇಷ್ಟೊತ್ತೆಲ್ಲ ಭಗವಂತನ ಕಥೆಯನ್ನು ಕೇಳಿದ್ದೇವೆ. ಹಾಗೆ ನಾರಾಯಣ ದೇವರ ಕಥೆಯನ್ನು ಕೇಳಬೇಕಂತೆ. ಯಾಕಂತ ಹೇಳಿದ್ರೆ ಅವ ದಶಾವತಾರವನ್ನು ಪಡಿತಾನೆ ಅಂತೆ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ಪರಶುರಾಮಾವತಾರ, ರಾಮಾವತಾರ, ಕೃಷ್ಣಾವತಾರ, ಬುದ್ಧಾವತಾರ, ಕಲ್ಕಿಯಾವತಾರ ಅಂತೇಳಿ. ಆದ ಕಾರಣ ಅದ್ಭುತವಾದಂಥ ಕಥೆಯನ್ನು ಆ ನಾರಾಯಣ ದೇವರ ಕಥೆಯಲ್ಲೆಲ್ಲ ಹೇಳ್ತಾರೆ ಅಂತೇಳಿ. ಆದ ಕಾರಣ ಕಲಿಯುಗದಲ್ಲಿ ನಾರಾಯಣ ದೇವರ ಕಥೆಯನ್ನು ಕೇಳಿತು ಅಂತಾದ್ರೆ ಸಮಸ್ತ ಪಾಪಗಳೆಲ್ಲ ಪರಿಹಾರ ಆಗ್ತದೆ ಅಂತ ಶಾಸ್ತ್ರಗಳೆಲ್ಲ ಹೇಳ್ತದೆ. ಆ ಪ್ರಕಾರವಾಗಿ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಇವತ್ತಿನ ದಿವಸದ ಹೊತ್ತು ಲಕ್ಷ್ಮೀ ಸತ್ಯನಾರಾಯಣ ದೇವರ ಕಲ್ಪೋಕ್ತ ಪೂಜಾರಾಧನೆಗಳನ್ನೆಲ್ಲ ಮಾಡಿದ್ದೇವೆ. ಮಾಡಿದಂತಹ ಸತ್ಕರ್ಮಗಳನ್ನೆಲ್ಲ ಭಗವಂತ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಭಗವದ್ ಭಕ್ತರಿಗೆ ಅವರವರ ಜೀವನಕ್ಕೆ ಬರುವಂತಹ ಯಾವುದೇ ಥರದ ದುಷ್ಟಾರಿಷ್ಟಗಳು, ಗ್ರಹಚಾರ ದೋಷಗಳು, ತೊಂದರೆಗಳು, ತಾಪತ್ರೆಗಳು, ರೋಗೋಪದ್ರಗಳಲ್ಲಿತ್ತು ಅಂತಾದರೆ ದೇವರೆಲ್ಲ ಪರಿಹಾರವನ್ನು ಮಾಡಿ ಅವರವರ ಜೀವನಕ್ಕೆ ಬೇಕಾದಂತಹ ಕ್ಷೇಮ, ಧೈರ್ಯ, ಅಭಯ, ಆಯುಷ್ಯ, ಆರೋಗ್ಯಗಳನ್ನೆಲ್ಲ ದೇವರ ಅನುಗ್ರಹ ಮಾಡಿಕೊಟ್ಟು ಮಾನಸಿಕವಾದಂತಹ ನೆಮ್ಮದಿ, ದೇಹಕ್ಕೆ ಬೇಕಾದಂತಹ ಆರೋಗ್ಯಗಳನ್ನೆಲ್ಲ ಭಗವಂತ ಅನುಗ್ರಹ ಮಾಡಿಕೊಟ್ಟು ಏನೆಲ್ಲ ಅವರವರ ಮನಸ್ಸಿನಲ್ಲಿ ಒಳ್ಳೆಯ ಯೋಚನೆಗಳು, ಒಳ್ಳೆಯ ಚಿಂತನೆಗಳು ಉಂಟ ಅದನ್ನೆಲ್ಲ ಭಗವಂತ ಅನುಗ್ರಹ ಮಾಡಿದಂತಹ ಸತ್ಕರ್ಮದ ಸಂಪೂರ್ಣ ಫಲಗಳನ್ನೆಲ್ಲ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ನಡೆಸಿಕೊಡಬೇಕು ಅಂತ ಹೇಳಿ ಪೂಜಾವಸಾನ ಕಾಲದಲ್ಲೆಲ್ಲ ಬಲು ಭಕ್ತಿಯಿಂದ ನಾವು ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವರಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಕೈ ಮುಗಿದು ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಧ್ಯಾಯೇ ಸತ್ಯಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ಚ ಭವಕೇಶಂ ಕೌಸ್ತುಭಾಭರಣಂ ಹರಿಂ ನೀಲವರ್ಣಂ ಪೀತವಸ್ತ್ರಂ ಶ್ರೀವಸ್ತಾರಪಭೂಷಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾತ್ಯೇರ ವಿಭೂಷಿತಂ. ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಮನಸೋಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಆಧಾರವಿಂದಕ್ಕೆ ಗೋವಿಂದ ಗೋವಿಂದ. ರಾಯಣ ಕೃಪಯಾ ದೇವಾಶರಣ ದೌಸ್ಯ ಅನ್ಯತಾ ಶರಣಂ ನಾಥೇ ಮಮೇವ ಶರಣಂ ನಮಃ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಜನಾರ್ದನ. ಅವಾಹಿತ ದೇವತಾ ಈ ತೃಪ್ತಿ ಬಣ್ಣು ವ್ಯವಸ್ಥೆ ಇಡಿ ಬಟ್ಟೆ ಪೂಜೆ ಮಾಡ್ತೀವಿ. ಬಟ್ಟೆ ಪೂಜೆ ಮಾಡ್ತಿರ್ಬೇಕು, ದಕ್ಷಿಣೆ ಕೊಡ್ತೀವಿ. ಭಾಸ್ಕರನ ನಾಥ ಕೊಡ್ತೋಲಿ, ರವಿಯನ್ನ ನಾಥ ಬಂತೋಲಿ ಅಂತ ಬಣ್ಣ ಕಡಿಮೆ ಸೇರ್ಸೋದು ಕೊಡ್ತಾರೆ ಎದ್ದೇ ಇರ್ತೇವೆ. ಬಟ್ ನಾವು 5 ಇಂಚ್ ಬಿಟ್ಟು
ಭಟ್ರಪ್ಪರಿಗೆ ಸಂತೃಪ್ತಿ ಮಾಡ್ಕೊಂಡು ಈ ಸಂತೃಪ್ತಿದಾಯಕವಾದ ಪ್ರಸಾದವು ಕೆಂಡ ಈ ಕ್ಷೇತ್ರ ಬೆಳಗೊಂಡು ಅನ್ನದಾನ ಮಾಡ್ಕೊಂಡು ನಿತ್ಯ ಅನ್ನದಾನ ಸತ್ಕಾರ ಹೋಗಿ ಮಾಡ್ಕೊಂಡು ಕರ್ನಾಟಕ ಸಾಹಿತ್ಯ ಸ್ವಲ್ಪ ಒಗ್ಗಟ್ಟು ಮತ್ತು ಐಕ್ಯತೆ ಇರುವಾಗ ಆಂಶ ವಿದ್ಯಾಪುರ ಶಾಸ್ತ್ರ ಮಾಡ್ಕೊಂಡು ಹಾಗೆ ಹೇಳ್ತೇವೆ ಇದು ನನಗೆ ನಮ್ಮ ಕಟ್ಟೆ ಕೊಟ್ಟೇಳಿ ತಿಂಗಳು ಸಂಕ್ರಾಂತಿ ಅವನು ಹೌದು ನಿತ್ಯ ನಿರ್ವಿಕಲ್ಪದ ಇಂಥ ದಿನ ನಿತ್ಯ ಅನ್ನದಾನ ಬಗ್ಗೆ ಕ್ಷೇತ್ರ ಅವರು ದೇವರು ನಡ್ಕೊಂಡು 5 ಪರ್ಸೆಂಟ್ ಲೆಕ್ಕ ಮತ್ತಿನ ಹೆಚ್ಚಿನ ಪಾತ್ರ ಹೆಚ್ಚಿನ ಅವ್ರು ನಲಪಾಕ ಮಲ್ಕೋಡಿ ಮತ್ತಿನ ಸಂತ ದೇವರು ತೆಕ್ಕೊಂಡು ಹಾಗಿಲ್ಲ ಅವ್ರಿಗೆ ಏನು ಮಾತ್ರ ಒಗ್ಗಟ್ಟು ಮತ್ತು ಐಕ್ಯ ಇರ್ತಾರೆ ಮೊದಲು ಹೊರಕಾಣಿಕರಿಗೆ ಸೇರಿಸೋದು ಪ್ರತ್ಯೇಕ ದಾನ ಮಾಡ್ತಾರೆ ಆಗಲಿಲ್ಲ ನರಸ್ಪತ್ರೆ ಯೋಗ ಬಗ್ಗೆ ಪ್ರಾಪ್ತಿ ಅವರು ಸದುದ್ದೇಶ ಈ ಕೂಡುಗಟ್ಟದ ಸಂಸಾರ ಒಂದೇ ಬಾಚಂಡು ಬೇಕು ಅದನ್ನೇ ಪಡೆದು ನಿತ್ಯ ಸುಖ ಬೇಕು ಆ ಯೋಗ ಬರ್ತ ಜನಕ ಭವಿಷ್ಯದ ಇಂಚೆನೆ ಅನ್ನಪೂರ್ಣೇಶ್ವರ ಸೇವೆ ನಿತ್ಯ ನಮ್ಮ ಇಲ್ಲದು ನಮ್ಮ ಸಾನಿಧ್ಯ ತೆಲಿಕೆ ನಲಿಕೆ ಮತ್ತು ತೆಲಿಕೆ ಸಂತ ಸ್ವೀಕಾರ ಮಾಡುವ ಯೋಗವಾಗಿ ಪಡೆದು ಕ್ಷೇತ್ರಗಳ ಬಗ್ಗೆ ಧರ್ಮದೈಗಳು ವಿಶೇಷವಾಗಿ ಆಹ್ವಾನದಿಂದ ಅರ್ಚನೆ ಮತ್ತು ಲಕ್ಷ್ಮೀ ಸತ್ಯದೇವರ ಅಂಚನೆ ಕ್ಷೇತ್ರಾಧಿಪತಿ ಸೋಮನಾಥೇಶ್ವರ ಭಕ್ತಿಪುರರು ಪ್ರಾರ್ಥನೆ ಮಾಡ್ಕೊಂಡು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾ ದೇಹಿಂಚ ಪರವಶಿ ಅನ್ನಪೂರ್ಣೇಶ್ವರ ಪಾದಾರವಿಂದಕ್ಕೆ ಗೋವಿಂದ ಅನಿ ಗೋವಿಂದ